ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्तवृंद। जय जय श्री चैतन्य जय नित्यानंद, जय द्वैत चंद्र जय गौर भक्तवृंद। ಶ್ರೀ ಚೈತನ್ಯ ಚರಿತಾಮೃತ ಅಂತ್ಯಲೀಲಾ ಅಧ್ಯಾಯ 3. ಹರಿನಾಮದ ಬಗ್ಗೆ ಶ್ರೀ ಹರಿದಾಸ ಠಾಕೂರರು ಮಾತಾಡ್ತಾ ಇದ್ದಾರೆ. ಮತ್ತೆ ಮುಕ್ತಿಯ ಬಗ್ಗೆ ಮಾತಾಡಿದ್ರು. ಕೆಲ ಶ್ಲೋಕಗಳನ್ನ ಮತ್ತೆ ನಾನು ನಿನ್ನೆ ಶ್ಲೋಕಗಳನ್ನ ಹೇಳ್ತೀನಿ. ಒಂದು ಸಭೆಯಲ್ಲಿ ಹಿರಣ್ಯ ಮತ್ತು ಗೋವರ್ಧನ ಅವರ ಮನೆಯಲ್ಲಿ ಉಪನ್ಯಾಸಗಳು ಆಗಿ ಹರಿದಾಸ ಠಾಕೂರ ಅವರ ಮಹಿಮೆಗಳನ್ನು ವೈಭವೀಕರಿಸಲಾಯಿತು. ಓ ಭಕ್ತರೇ, ದಯವಿಟ್ಟು ಆ ಅದ್ಭುತ ಕಥೆಯನ್ನು ಕೇಳಿರಿ. ಒಂದು ದಿವಸ ಬಲರಾಮ ಆಚಾರ್ಯ ಅವರು ಹರಿದಾಸ ಠಾಕೂರರಿಗೆ ವಿನೀತರಾಗಿ ವಿನಂತಿ ಮಾಡಿಕೊಂಡು ಹಿರಣ್ಯ ಮತ್ತು ಗೋವರ್ಧನ ಮಜುಮದಾರರ ಸಭೆಗೆ ಬರಬೇಕೆಂದು ಪ್ರಾರ್ಥಿಸಿದರು. ಹೀಗೆ ಬಲರಾಮ ಆಚಾರ್ಯರು ಹರಿದಾಸ ಠಾಕೂರರೊಂದಿಗೆ ಅಲ್ಲಿಗೆ ಹೋದರು. ಹರಿದಾಸ ಠಾಕೂರರನ್ನು ನೋಡಿ ಆ ಇಬ್ಬರು ಸಹೋದರರು ಕೂಡಲೇ ಎದ್ದು ನಿಂತರು ಮತ್ತು ಪಾದ ಪದ್ಮಗಳಿಗೆ ಎರಗಿದರು. ಆಮೇಲೆ ಅತ್ಯಂತ ಗೌರವದಿಂದ ಅವರಿಗೆ ಆಸನವನ್ನು ಸಮರ್ಪಿಸಿದರು. ಆ ಸಭೆಯಲ್ಲಿ ಅನೇಕ ಮಹಾಪಂಡಿತ ಬ್ರಾಹ್ಮಣರು ಮತ್ತು ಗೌರವಾನ್ವಿತ ಮಹನೀಯರು ಇದ್ದರು. ಸಹೋದರರಾದ ಹಿರಣ್ಯ ಮತ್ತು ಗೋವರ್ಧನ ಇಬ್ಬರೂ ಕೂಡ ಮಹಾಪಂಡಿತರಾಗಿದ್ದರು. ಅಲ್ಲಿದ್ದ ಪ್ರತಿಯೊಬ್ಬರು ತಮಗೆ 5 ಬಾಯಿಗಳಿವೆಯೇನೋ ಎಂಬಂತೆ ಹರಿದಾಸ ಠಾಕೂರರ ಪರಮ ಗುಣಗಳನ್ನು ಕುರಿತು ಮಾತನಾಡಲು ತೊಡಗಿದರು. ಇದನ್ನು ಕೇಳಿ ಇಬ್ಬರು ಸಹೋದರರು ತುಂಬಾ ಆನಂದಗೊಂಡರು. ಹರಿದಾಸ ಠಾಕೂರರು ಪ್ರತಿ ದಿವಸ ಕೃಷ್ಣನ ಪವಿತ್ರ ನಾಮಗಳನ್ನು 3 ಲಕ್ಷ ಸಲ ಪಠಿಸುತ್ತಾರೆಂದು ಆ ಸಭೆಯಲ್ಲಿ ಉಲ್ಲೇಖಿಸಲಾಯಿತು. ಹೀಗಾಗಿ ಎಲ್ಲ ಪಂಡಿತ ಜನರು ಪವಿತ್ರ ನಾಮದ ಮಹಿಮೆಗಳ ಬಗ್ಗೆ ಚರ್ಚಿಸತೊಡಗಿದರು. ಅವರಲ್ಲಿ ಕೆಲವರು ಹೇಳಿದರು, ಭಗವಂತನ ಪವಿತ್ರ ನಾಮವನ್ನು ಪಠಿಸುವುದರಿಂದ ಯಾವನೊಬ್ಬನು ಪಾಪಕರ್ಮಗಳ ಪರಿಣಾಮಗಳಿಂದ ಪರಿಹಾರ ಪಡೆಯುತ್ತಾನೆ. ಯಾರೋ ಹೇಳ್ತಾರೆ ಪಾಪಕರ್ಮಗಳಿಂದ ಪರಿಹಾರ ಸಿಗುತ್ತೆ. ಇನ್ಯಾರೋ ಹೇಳ್ತಾರೆ ಭಗವಂತನ ಪವಿತ್ರ ನಾಮವನ್ನು ಬರೀ ಪಠಿಸುವುದರಿಂದಲೇ ಒಬ್ಬ ಜೀವಿ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತನಾಗ್ತಾನೆ. ಪ್ರಾಪಂಚಿಕ ಬಂಧನಗಳಿಂದ ಮುಕ್ತರಾಗೋದು, ಎಲ್ಲ ಪಾಪ ಫಲಗಳಿಂದ ಮುಕ್ತರಾಗೋದು. ಆಗ ಹರಿದಾಸ ಠಾಕೂರರು ಪ್ರತಿಭಟಿಸ್ತಾರೆ, ಇವೆರಡು ಶ್ರೇಯ ವಚನಗಳು ಪವಿತ್ರ ನಾಮವನ್ನು ಪಠಿಸುವುದರ ನಿಜವಾದ ಫಲಗಳಲ್ಲ. ಪ್ರಾಪಂಚಿಕ ಬಂಧನದಿಂದ ಮುಕ್ತಿ, ಪಾಪಕರ್ಮಗಳ ಪರಿಣಾಮಗಳಿಂದ ಎಲ್ಲ ಕರ್ಮ ಫಲಗಳು ನಾಶವಾಗೋದು, ಇವೆಲ್ಲವೂ ನಿಜವಾದ ಫಲವಲ್ಲ. ನಿಜವಾಗಿಯೂ ಅಪರಾಧಗಳನ್ನು ಮಾಡದೆ ಪವಿತ್ರ ನಾಮವನ್ನು ಪಠಿಸುವುದರಿಂದ ವ್ಯಕ್ತಿಗೆ ಕೃಷ್ಣನ ಪ್ರೇಮ ಲಭ್ಯವಾಗತ್ತೆ. ಅಪರಾಧವಿಲ್ಲದೆ ಶುದ್ಧ ನಾಮದ ಹಂತದಲ್ಲಿ ಜಪ ಮಾಡಿದ್ರೆ ಆಗ ಕೃಷ್ಣ ಪ್ರೇಮ ಜಾಗೃತವಾಗತ್ತೆ. ವ್ಯಕ್ತಿಯೊಬ್ಬರು ನಿಜವಾಗಿಯೂ ತುಂಬಾ ಮುಂದಿರುವಾಗ ತನಗೆ ಅತಿ ಪ್ರಿಯನಾದ ಭಗವಂತನ ಪವಿತ್ರ ನಾಮವನ್ನು ಹಾಡಲು ತುಂಬಾ ಆನಂದಗೊಂಡಾಗ ಅವನು ಉದ್ರಿಕ್ತನಾಗುತ್ತಾನೆ ಮತ್ತು ಉತ್ತರಿಸಿದ ದನಿಯಲ್ಲಿ ಪವಿತ್ರ ನಾಮವನ್ನು ಹಾಡುತ್ತಾನೆ. ಮತ್ತೆ ಅವನು ನಗುತ್ತಾನೆ, ಅಳುತ್ತಾನೆ, ಉದ್ರಿಕ್ತನಾಗುತ್ತಾನೆ ಮತ್ತು ಸುತ್ತಮುತ್ತಲಿನವರ ಬಗ್ಗೆ ಚಿಂತಿಸದೆ ಉನ್ಮತ್ತನಂತೆ ಹಾಡುತ್ತಾನೆ. ಇದು ಯಾರು ಇನ್ನೂ ಮುಂದುವರೆದಿರುವಂತವ್ರು ನಾಮದಿಂದ ಅಷ್ಟು ಆಕರ್ಷಿತರಾಗಿದ್ದಾರೆ. ನಾವು ನಾಮವನ್ನ ಯಂತ್ರಗಳ ತರ ಜಪ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಸುಮ್ನೆ ಕೈನಲ್ಲಿ ಜಪ ಮಾಡಿ ಇದೆ, ಬಾಯಿಂದ ಮಂತ್ರ ಬರುತ್ತೆ. ಯಾವ ಮಂತ್ರ, ಯಾರ ಹೆಸರು, ಯಾರನ್ನ ಕೂಗ್ತಾ ಇದೀವಿ, ಯಾತಕ್ಕೆ ಕೂಗ್ತಾ ಇದೀವಿ, ಯಾವ ಪ್ರಜ್ಞೆನೂ ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ.
ಬಿಡುಗಡೆ ಮತ್ತು ಪಾಪಕರ್ಮಗಳ ಪರಿಣಾಮದ ನಿರ್ನಾಮ ಇವು ಎರಡು ಭಗವಂತನ ಪವಿತ್ರ ನಾಮವನ್ನು ಪಠಿಸುವುದರ ಜಪಿಸುವುದರ ಅನುಷಂಗಿಕ ಉಪ ಉತ್ಪತ್ತಿಗಳು. ಇದೆಲ್ಲ ಪಾಪ ಕರ್ಮಗಳಿಂದ ಬಿಡುಗಡೆ, ಮುಕ್ತಿ ಇವೆಲ್ಲ ಕೂಡ. ಅದನ್ನ ವಿವರಿಸ್ತಾರೆ ಮುಂದೆ ಒಂದು ಶ್ಲೋಕವನ್ನು ಹೇಳಿ, ಹೇಗೆ ಒಂದು ಬೆಳಗ್ಗೆ ಮುಂಜಾವಿನ ಸೂರ್ಯ ಎಲ್ಲ ಮಂಜನ್ನ ಕರಗಿಸಿಬಿಡುವಂತೆ ಅಪರಾಧ ಎಸಗದೆ ಒಬ್ಬ ವ್ಯಕ್ತಿ ಪವಿತ್ರ ನಾಮವನ್ನು ಒಮ್ಮೆಯಾದರೂ ಜಪಿಸಿದ್ರು ಅವನು ಎಲ್ಲ ಪಾಪ ಕರ್ಮಗಳಿಂದನೂ ಬಿಡುಗಡೆ ಪಡ್ಕೊಡ್ತಾನೆ. ಒಂದೇ ಸತಿ ಅಪರಾಧವಿಲ್ಲದೆ ನಾವು ಭಗವಂತನ ನಾಮವನ್ನು ತಗೊಂಡ್ರೆ ಸೊ ಅದು ಒಂದು ದೊಡ್ಡ ವಿಷಯ ಅಲ್ಲ. ಅದು ಸುಮ್ಮನೆ ಪಾಪರಹಿತವಾಗಿ ನಾವು ನಾಮವನ್ನ ತಗೊಂಡ್ರೆ ಅದಕ್ಕೆ ನಾಮಭಾಸ ಅಂತ ಕರೀತಾರೆ. ಅದರಿಂದ ನಾವು ಮುಕ್ತಿಯನ್ನ ಪಡ್ಕೊಂಡ್ಬಿಡ್ತೀವಿ. ದೊಡ್ಡ ವಿಷಯ ಅಲ್ಲ. ಆದ್ರೆ ನಮ್ಮ ಗುರಿ ಇರೋದು ಭಗವಂತ ಕೃಷ್ಣ ಪ್ರೇಮವನ್ನ ಪಡೆಯೋದು. ಅದಕ್ಕೆ ಸ್ವಲ್ಪ ಶ್ರಮ ಪಡ್ಬೇಕು. ಇಲ್ಲಾರೆ ಸುಮ್ನೆ ಮುಕ್ತಿ ಬೇಕಂದ್ರೆ ಬಹಳ ಸುಲಭ. ಅರೆ ಪವಿತ್ರ ನಾಮದ ಜಪದ ಮೂಲಕ ಮುಕ್ತಿ ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ. ಹರಿದಾಸ ಠಾಕೂರ್ ಹೇಳಿದರು, ಸೂರ್ಯೋದಯವಾಗುತ್ತಿದ್ದಂತೆಯೇ ಅದು ಕಾಣಿಸಿಕೊಳ್ಳುವುದಕ್ಕೆ ಮೊದಲೇ ರಾತ್ರಿ ಅಂಧಕಾರವನ್ನು ಅದು ಕರಗಿಸಿ ಬಿಡುತ್ತದೆ. ಸೂರ್ಯ ರಶ್ಮಿಯ ಮೊದಲ ಕಿರಣಗಳೊಂದಿಗೆ ಕಳ್ಳಕಾಕರರ ದೆವಭೂತಗಳ ಮತ್ತು ದಾನವರ ಭಯ ಕೂಡಲೇ ಮರೆಯಾಗುತ್ತದೆ ಮತ್ತು ಸೂರ್ಯ ನಿಜವಾಗಲೂ ಗೋಚರಿಸಿದಾಗ ಎಲ್ಲವೂ ವ್ಯಕ್ತಗೊಳ್ಳುತ್ತದೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮತ್ತು ದೈನಂದಿನ ಕರ್ತವ್ಯಗಳನ್ನು ಮಾಡತೊಡಗುತ್ತಾರೆ. ಹಾಗೆ ಭಗವಂತನ ಪವಿತ್ರ ನಾಮದ ಅಪರಾಧರಹಿತ ಜಪ, ಅದರ ಪ್ರಾರಂಭವೇ ಪಾಪ ಕರ್ಮಗಳ ಪರಿಣಾಮಗಳನ್ನು ಕೂಡಲೇ ಪರಿಹರಿಸುತ್ತದೆ. ಅಪರಾಧರಹಿತ ಜಪ ಅಂದ್ರೆ ನಾಮಾಪರಾಧವನ್ನ ಮೀರಿರುವಂತ ಅಂತ ಆ ನಾಮ ಭಾಸ ಅಂತಾರೆ ಅದಕ್ಕೆ. ಆ ಹಂತದಲ್ಲಿ ಜಪವನ್ನ ಶುರು ಮಾಡಿದ್ರೇನೆ ಪಾಪ ಕರ್ಮಗಳ ಪರಿಣಾಮಗಳಿಂದ ನಾವು ಬಿಡುಗಡೆ ಪಡ್ಕೊಂಡ್ಬಿಡ್ತೀವಿ. ಪವಿತ್ರ ನಾಮವನ್ನು ಅಪರಾಧರಹಿತವಾಗಿ ಜಪಿಸಿದರೆ ಕೃಷ್ಣನ ಪಾದಪದ್ಮಗಳಲ್ಲಿ ದೇವೋತ್ತಮ ಪ್ರೇಮ ಸೇವೆ ಮಾಡಲು ಯಾವನೊಬ್ಬನು ಜಾಗೃತಗೊಳ್ಳುತ್ತಾನೆ. ಆದ್ರೆ ನಿಜವಾಗಿಯೂ ನಾವು ಮುಂದುವರಿಬೇಕಾಗಿರೋದು ಈ ಹಂತಕ್ಕೆ. ಬಿಡುಗಡೆ ಎನ್ನುವುದು ಪವಿತ್ರ ನಾಮದ ಅಪರಾಧರಹಿತ ಜಪದ ಜಾಗೃತಿಯ ಒಂದು ಕ್ಷಣ ದರ್ಶನದಿಂದ ಗಳಿಸಿದ ಒಂದು ನಿಕೃಷ್ಟ ಫಲ. ಮುಕ್ತಿ ಅನ್ನೋದು ನಿಕೃಷ್ಟ ಫಲ. ಅತ್ಯಂತ ಸುಲಭವಾಗಿ ನಾಮ ಜಪದ ಮುಖೇನ ಸಿಕ್ಕಿಬಿಡುತ್ತೆ. ಸಾಯುವ ಕಾಲದಲ್ಲಿ ಅಜಾಮಿಳ ತನ್ನ ಮಗ ನಾರಾಯಣನನ್ನು ಕರೆಯಲು ಭಗವಂತನ ಪವಿತ್ರ ನಾಮವನ್ನು ಕೂಗಿ ಹೇಳಿದ. ಹಾಗಿದ್ದರೂ ಅವನು ಆಧ್ಯಾತ್ಮಿಕ ಲೋಕವನ್ನು ತಲುಪಿದ. ಪವಿತ್ರ ನಾಮವನ್ನು ಶ್ರದ್ಧೆ ಗೌರವಗಳಿಂದ ಪಠಿಸುವವರ ಬಗ್ಗೆ ಹೇಳುವುದೇನಿದೆ. ಅವನು ಯಾವ ಶ್ರದ್ಧೆ ಗೌರವದಿಂದನೂ ಹೇಳಿಲ್ಲ. ಅವನು ಸುಮ್ಮನೆ ಅವನು ಭಯದಿಂದ ತನ್ನ ಯಮದೂತರನ್ನು ನೋಡಿ ಭಯಗೊಂಡು ಅವನು ತನ್ನ ಮಗನ ಕರೆದ. ಆದ್ರೆ ಮಗನ ಹೆಸರು ನಾರಾಯಣನಾಗಿದ್ದರಿಂದ ಅವನು ರಕ್ಷಿತನಾಗೋದ. ಯಮದೂತರು ಅವನನ್ನ ಕರ್ಕೊಂಡು ಹೋಗೋದಿಲ್ಲ, ಬಿಡುಗಡೆ ಮಾಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಅವನು ಯಾವ ಒಂದು ಶ್ರದ್ಧೆ ಗೌರವದಿಂದಲೂ ಪಠಿಸ್ಲಿಲ್ಲ. ಸುಮ್ನೆ ರೂಢಿಯಾಗಿ ಅಥವಾ ತನ್ನ ಮಗನ ಮೇಲಿನ ಪ್ರೀತಿಯಿಂದ ಅವನು ಅವನ ಹೆಸರನ್ನ ಕರೆದ. ಅವನ ಹೆಸರು, ಮಗನ ಹೆಸರು ಭಗವಂತನ ನಾಮವಾಗಿತ್ತು ಅಷ್ಟೇ. ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನು ಶ್ರದ್ಧೆ ಗೌರವಗಳಿಂದ ಪಠಿಸುವವರ ಅವ್ರು ಎಂತಹ ಗತಿಯನ್ನ ಪಡಿತಾರೆ ಯೋಚನೆ ಮಾಡಿ. ಯಾವ ಮುಕ್ತಿ ಅಂತರಂಗ ಭಕ್ತನೊಬ್ಬನಿಗೆ ಒಪ್ಪಿಗೆಯಾಗುವುದಿಲ್ಲವೋ ಅದನ್ನು ಕೃಷ್ಣ ಸುಲಭವಾಗಿ ಕೊಡುತ್ತಾನೆ. ಅಂತರಂಗ ಭಕ್ತನಿಗೆ ಮುಕ್ತಿ ಬೇಕಾಗಿಲ್ಲ. ಯಾರಿಗೆ ಕೃಷ್ಣನ ಬಗ್ಗೆ, ಕೃಷ್ಣನ ಸೇವೆ, ಗೋಲೋಕ ಬೃಂದಾವನ ಇವೆಲ್ಲ ಯಾರಿಗೆ ತಿಳಿದಿದ್ದು, ಅವರ ಜೀವನದ ಗುರಿ ಕೃಷ್ಣನನ್ನ ಗೋಲೋಕ ಬೃಂದಾವನದಲ್ಲಿ ಕೃಷ್ಣನ ಸೇವೆ ಆಗಿರುತ್ತೋ ಅವನಿಗೆ ಈ ಮುಕ್ತಿ ಅವನು ಕೃಷ್ಣ ಸುಲಭವಾಗಿ ಕೊಟ್ಬಿಡ್ತಾನು. ಅದ ಕೂಡ ಅದನ್ನು ನನ್ನನ್ನು ಸೇವಿಸುವುದಕ್ಕೆ ಬದಲಾಗಿ ನನ್ನ ಭಕ್ತರಿಗೆ ನಾನು ಸಾಲೋಕ್ಯ, ಶಾಸ್ತಿ, ಸಾರೂಪ್ಯ, ಸಾಮೀಪ್ಯ ಅಥವಾ ನನ್ನೊಂದಿಗೆ ಒಂದಾಗುವುದು ಮೊದಲಾದ ಮುಕ್ತಿಗಳನ್ನು ಕೊಡಲಿಚ್ಛಿಸಿದರೂ ಅವರು ಸ್ವೀಕರಿಸುವುದಿಲ್ಲ. ಯಾರಿಗೆ ಸೇವೆ ಬೇಕೋ ಅವರಿಗೆ ಮುಕ್ತಿ ಬೇಡ. ಇಲ್ಲಿ ಇವಾಗ ಮುಖ್ಯವಾದ ವಿಷಯ, ಹಿರಣ್ಯ ಮತ್ತು ಗೋವರ್ಧನ ಮಜುಮದಾರರ ಮನೆಯಲ್ಲಿ ಕರ ಸಂಗ್ರಹ ಮುಖ್ಯಸ್ಥನಾಗಿ ಗೋಪಾಲ ಚಕ್ರವರ್ತಿ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಗೋಪಾಲ ಚಕ್ರವರ್ತಿ. ಈ ಗೋಪಾಲ ಚಕ್ರವರ್ತಿ ಬಂಗಾಲದಲ್ಲಿ ವಾಸಿಸುತ್ತಿದ್ದ ಮುಖ್ಯ ಕರ ಸಂಗ್ರಹಣಾಧಿಕಾರಿಯಾಗಿ ಅವನ ಕರ್ತವ್ಯ 12 ಲಕ್ಷ ನಾಣ್ಯಗಳನ್ನು ಸಂಗ್ರಹಿಸಿ ಚಕ್ರವರ್ತಿಯ ಖಜಾನೆಯಲ್ಲಿ ಠೇವಣಿ ಇಡುವುದಾಗಿತ್ತು ಅವನ ಕೆಲಸ. ಅವನಿಗೆ ಸುಂದರ ಶಾರೀರಿಕ ವೈಲಕ್ಷಣಗಳಿದ್ದವು ಮತ್ತು ಪಂಡಿತನೂ ಯುವಕನೂ ಆಗಿದ್ದ. ಆದರೆ ಭಗವಂತನ ಪವಿತ್ರ ನಾಮದ ಪರಿಶುದ್ಧ ಜಪದ ಈ ಮಹಿಮೆಗಳನ್ನ ಕೇಳಿ
ಕ್ಷಣ ದರ್ಶನದಿಂದಲೇ ಮುಕ್ತಿ ಎನ್ನುವ ಮಾತನ್ನು ಅವನು ಸಹಿಸಲಿಲ್ಲ. ಕ್ಷಣ ಮಾತ್ರದಲ್ಲೇ ಆ ಪರಿಶುದ್ಧ ಜಪದ ಕ್ಷಣ ದರ್ಶನದಿಂದಲೇ ಮುಕ್ತಿ. ಪರಿಶುದ್ಧ ಜಪ ಗಿಂತ ಅಪರಾಧವಿಲ್ಲದೆ ಇರುವಂತಹ ಜಪದ ಕ್ಷಣ ಮಾತ್ರ ದರ್ಶನ. ಅಪರಾಧವಿಲ್ಲದೆ ಇರುವಂತಹ ಜಪ, ಅಪರಾಧದೊಂದಿಗೆ ಜಪ, ಅಪರಾಧ ಇಲ್ಲದೆ ಇರುವಂತಹ ಜಪ, ಆಮೇಲೆ ಪರಿಶುದ್ಧ ಜಪ. ಅಪರಾಧವಿಲ್ಲದೆ ಜಪ ಮಾಡಿದ್ರೇನೆ ಮುಕ್ತಿ ಸಿಕ್ಬಿಡುತ್ತೆ ಅಂತ ಇದೆಲ್ಲ ನಾಮದ ಗುಣಗಾನವನ್ನ ಕೇಳಿ ಅವನು ಅದನ್ನ ಸಹಿಸ್ಕೊಳ್ಳಿಲ್ಲ. ಅದಕ್ಕೆ ನಾವು ಹೊಸಬರಿಗೆ ನಾಮದ ಮಹಿಮೆಗಳ ಬಗ್ಗೆ ಹೇಳೋದಿಲ್ಲ. ಸುಮ್ನೆ ನಾಮವನ್ನು ಜಪ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ. ಯಾಕೆ ಅವ್ರಿಗೆ ಶಾಸ್ತ್ರದ ಮೇಲೆ, ಕೃಷ್ಣ ನಾಮದ ಮೇಲೆ ನಂಬಿಕೆ ಬರಬೇಕು. ಈ ಯುವಕ ಗೋಪಾಲ ಚಕ್ರವರ್ತಿ ಹರಿದಾಸ ಠಾಕೂರರ ಹೇಳಿಕೆಗಳನ್ನು ಕೇಳಿ ತುಂಬಾ ಕೋಪಗೊಂಡು ಕೂಡಲೇ ಅವರನ್ನು ಟೀಕಿಸಿ ಹೇಳಿದ. ಓ ಪಂಡಿತೋತ್ತಮ ಗಣದವರೇ, ಭಾವುಕ ಭಕ್ತರೊಬ್ಬರ ನಿರ್ಧಾರಗಳನ್ನು ಈಗ ಕೇಳಿ. ಲಕ್ಷ ಜನ್ಮಗಳನ್ನೆತ್ತಿ ಪರಮ ಜ್ಞಾನದಲ್ಲಿ ಪರಿಪೂರ್ಣತೆ ಹೊಂದಿದ ಮೇಲೂ ಮನುಷ್ಯ ಮುಕ್ತಿಯನ್ನು ಹೊಂದುವುದು ಸಾಧ್ಯವಿಲ್ಲ. ಹೀಗಿದ್ದರೂ ಈ ಮನುಷ್ಯ ಬರೀ ಪವಿತ್ರ ನಾಮದ ಜಾಗೃತಿಯ ಕ್ಷಣ ದರ್ಶನದಿಂದಲೇ ಮುಕ್ತಿ ಹೊಂದಬಹುದು ಎನ್ನುತ್ತಾರೆ ಅಂತ ಟೀಕಿಸ್ತಾ ಇದ್ದಾನೆ. ಹರಿದಾಸ ಠಾಕೂರರು ಹೇಳಿದರು, ನಿಮಗೇಕೆ ಸಂಶಯ? ಪವಿತ್ರ ನಾಮದ ಅಪರಾಧರಹಿತ ಜಪದ ಜಾಗೃತಿಯ ಕ್ಷಣ ದರ್ಶನದಿಂದಲೇ ಒಬ್ಬರು ಮುಕ್ತಿ ಗಳಿಸುತ್ತಾರೆ ಎಂದು ಶಾಸ್ತ್ರವು ಹೇಳಿವೆ. ಭಕ್ತಿ ಸೇವೆಯ ದಿವ್ಯಾನಂದವನ್ನು ಅನುಭವಿಸುತ್ತಿರುವ ಅಂತರಂಗ ಭಕ್ತನೊಬ್ಬನಿಗೆ ಮುಕ್ತಿ ಎನ್ನುವುದು ಬಹಳ ಮುಖ್ಯವಾದುದಲ್ಲ. ಆದ್ದರಿಂದ ಪರಿಶುದ್ಧ ಭಕ್ತರು ಮುಕ್ತಿಯನ್ನು ಸಾಧಿಸಲು ಎಂದಿಗೂ ಆಶಿಸುವುದಿಲ್ಲ. ಆಗ ಗೋಪಾಲ ಚಕ್ರವರ್ತಿ ಹೇಳ್ತಾನೆ, ಪರಿಶುದ್ಧನಾಗಿ ಪವಿತ್ರ ನಾಮಸ್ಮರಣೆ ಮಾಡಿದ ಜಾಗೃತಿಯ ಕ್ಷಣ ದರ್ಶನದಿಂದಲೇ ಒಬ್ಬ ಮುಕ್ತಿ ಗಳಿಸದಿದ್ದರೆ ಆಮೇಲೆ ನಾನು ನಿಮ್ಮ ಮೂಗನ್ನು ಕತ್ತರಿಸುತ್ತೇನೆ. ನೋಡಿ ಅವನಿಗೆ ಎಷ್ಟು ಅಹಂಕಾರ ಅವನಿಗೆ. ಹರಿದಾಸ ಠಾಕೂರರು ಅಷ್ಟು ನಮ್ರತೆಯಿಂದ ಹೇಳ್ತಾ ಇದ್ದಾರೆ, ಇದು ಶಾಸ್ತ್ರಗಳಲ್ಲಿ ಹೇಳಿರುವಂತದ್ದು ನಾನು ಹೇಳ್ತಾ ಇದ್ದೀನಿ ಅಂತ. ಇವರು ಯಾರಾದ್ರೂ ಒಬ್ಬ ವ್ಯಕ್ತಿ ಪರಿಶುದ್ಧವಾಗಿ ಜಪ ಮಾಡಿ ಅವನು ಮುಕ್ತಿ ಪಡಿಲಿಲ್ಲ ಅಂದ್ರೆ ನಾನು ನಿಮ್ಮನ್ ಮೂಗನ್ನ ಕತ್ತರಿಸ್ತೀನಿ ಅಂತ ಅವನು ಅಗೌರವ ತೋರ್ತಾ ಇದ್ದಾನೆ. ಆಗ ಹರಿದಾಸ ಠಾಕೂರರು ಗೋಪಾಲ ಚಕ್ರವರ್ತಿ ಹಾಕಿದ ಸವಾಲನ್ನು ಸ್ವೀಕರಿಸಿದರು. ಭಗವಂತನ ಪವಿತ್ರ ನಾಮಸ್ಮರಣೆ ಜಾಗೃತಿಯಿಂದ ಮುಕ್ತಿ ದೊರಕುವುದಿಲ್ಲ ಎಂದರೆ ಖಂಡಿತವಾಗ್ಲೂ ನನ್ನ ಮೂಗನ್ನು ಕತ್ತರಿಸಿಕೊಳ್ಳುತ್ತೇನೆ. ಯಾಕಂದ್ರೆ ಅದು ಹಾಗೆ ಆಗತ್ತೆ, ಉತ್ಪತ್ತಿ ಅದು ಮುಖ್ಯವಾದದ್ದು ಅಲ್ಲ. ಈ ಸವಾಲನ್ನು ಕೇಳಿದ ಸಭಾಸದರೆಲ್ಲರೂ ತುಂಬಾ ಆಕ್ರೋಶಗೊಂಡರು ಮತ್ತು ಅವರೆಲ್ಲರೂ ಎದ್ದು ನಿಂತು ಹಾಹಾಕಾರ ಮಾಡತೊಡಗಿದರು. ಹಿರಣ್ಯ ಮತ್ತು ಗೋವರ್ಧನ ಮಜುಮದಾರರಿಬ್ಬರು ಕೂಡಲೇ ಆ ಬ್ರಾಹ್ಮಣ ಕರಸಂಗ್ರಾಹಕನನ್ನು ಧಿಕ್ಕಾರ ಮಾಡಿದರು. ಬಲರಾಮ ಆಚಾರ್ಯ ಎನ್ನುವ ಪುರೋಹಿತರು ಕೂಡ ಗೋಪಾಲ ಚಕ್ರವರ್ತಿಯನ್ನು ದೂಷಿಸಿ ಹೇಳಿದರು, ನೀನೊಬ್ಬ ಕುತರ್ಕಿ, ಭಗವಂತನ ಭಕ್ತಿ ಸೇವೆ ಬಗ್ಗೆ ನಿನಗೇನು ಗೊತ್ತು? ಎಲ್ಲರೂ ಕೋಪ ಬಂದ್ಬಿಡುತ್ತೆ ಇವನು ಮಾತಾಡಿದ್ ನೋಡಿ. ನೀನು ಹರಿದಾಸ ಠಾಕೂರರನ್ನು ಅವಮಾನ ಮಾಡಿದ್ದೀಯೆ, ಆದ್ದರಿಂದ ನಿನಗೊಂದು ಅಪಾಯ ಕಾದಿದೆ. ನೀನು ಶುಭವಾದದ್ದು ಯಾವುದನ್ನು ನಿರೀಕ್ಷಿಸುವಂತಿಲ್ಲ. ನೋಡಿ ಬಲರಾಮ ಆಚಾರ್ಯರು ಹೇಳ್ತಾರೆ, ನೀನು ವೈಷ್ಣವ ಅಪರಾಧವನ್ನು ಮಾಡಿದ್ಯಾ, ಇನ್ನು ನಿನಗೆ ಯಾವ ಶ್ರೇಯವೂ ನೀನು ಅಪೇಕ್ಷಿಸೋಕ್ ಸಾಧ್ಯ ಇಲ್ಲ. ಆಗ ಹರಿದಾಸ ಠಾಕೂರರು ಎದ್ದು ನಿಂತು ಹೊರಡತೊಡಗಿದರು ಮತ್ತು ಗೋಪಾಲ ಚಕ್ರವರ್ತಿಯ ಯಜಮಾನರುಗಳಾದ ಮಜುಮದಾರರು ಕೂಡಲೇ ಅವರನ್ನು ಉದ್ಯೋಗದಿಂದ ತೆಗೆದು ಹಾಕಿಬಿಟ್ಟರು. ನೋಡಿ ತಕ್ಷಣ ಪರಿಣಾಮ. ಅವನು ಮೊದಲು ತನ್ನ ಕೆಲಸವನ್ನ ಕಲ್ತ್ಕೊಂಡ, ಭೌತಿಕ ಪರಿಸ್ಥಿತಿ. ಆ ಸಭೆಯ ಎಲ್ಲಾ ಸದಸ್ಯರೊಂದಿಗೆ ಇಬ್ಬರು ಮಜುಮದಾರ ಸಹೋದರರು ಹರಿದಾಸ ಠಾಕೂರರ ಪಾದ ಪದ್ಮಗಳ ಮೇಲೆ ಬಿದ್ದರು. ಹರಿದಾಸ ಠಾಕೂರ ನಗುತ್ತಾ ಮಧುರ ಧ್ವನಿಯಲ್ಲಿ ಮಾತನಾಡಿದರು. ಅವ್ರಿಗೆಲ್ಲ ಹಿರಣ್ಯ ಮತ್ತು ಗೋವರ್ಧನ ಮಜುಮದಾರ್ ಅವ್ರು ಅನ್ಕೊಂಡ್ರು ತಮ್ಮ ಸಭೆಯಲ್ಲಿ ಕರೆದು ತಾವು ಆ ಅವಮಾನಕ್ಕೆ ಕಾರಣರಾದ್ರು ಅಂತ ಅನ್ಕೊಂಡು ಅವರು ಬಹಳ ಬೇಸರ ಪಟ್ಟು ಅವರ ಪಾದಗಳಿಗೆ ಬೀಳ್ತಾ ಇದ್ದಾರೆ. ಹರಿದಾಸ ಠಾಕೂರರು ನಗುತ್ತಾ ಮಾತನಾಡ್ತಾರೆ, ನಿಮ್ಮದು ಯಾರದು ದೋಷವಲ್ಲ. ಅವರು ಹೇಳಿದರು, ನಿಜವಾಗಿಯೂ ಆ ಬ್ರಾಹ್ಮಣನೆನಿಸಿಕೊಂಡಿರುವ ಅಜ್ಞಾನಿಯೂ ದೋಷದಲ್ಲಿಲ್ಲ. ಏಕೆಂದರೆ ಅವನಿಗೆ ಶುಷ್ಕ ಊಹಾಪೋಹ ಮತ್ತು ತರ್ಕ ಅಭ್ಯಾಸವಾಗಿ ಹೋಗಿದೆ. ನೋಡಿ ಅವನು ದೋಷ ಏನು ಮಾಡಿಲ್ಲ ಅಂತ ಇದ್ದಾನೆ. ಅವನು ಏನು ದೋಷ ಅವನಲ್ಲೂ ಏನು ದೋಷ ಇಲ್ಲ, ಅಜ್ಞಾನಿ ಅವನು ಅಷ್ಟೇ. ಅವನು ಶುಷ್ಕ ಊಹಾಪೋಹದಲ್ಲಿ ತರ್ಕದಲ್ಲಿ ಮುಳುಗೋಗಿದ್ದಾನೆ, ಅದಕ್ಕೆ ಅವನಿಗೆ ಗೊತ್ತಾಗ್ಲಿಲ್ಲ ಇದು. ಪವಿತ್ರ ನಾಮದ ಮಹಿಮೆಗಳನ್ನು ಯಾರೂ ಬರೀ ತರ್ಕದಿಂದ ಮತ್ತು ವಾದದಿಂದ ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದ ಆ ವ್ಯಕ್ತಿ ಬಹುಶಃ ಪವಿತ್ರ ನಾಮದ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ.
ನೀವೆಲ್ಲರೂ ಈಗ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬಹುದು. ಕೃಷ್ಣ ತನ್ನ ಅನುಗ್ರಹವನ್ನು ನಿಮ್ಮೆಲ್ಲರ ಮೇಲೂ ಮಾಡಲಿ. ನೋಡಿ, ನಿನಗೆ ನನಗೆ ಅಪಮಾನವಾಯಿತು ಎಂದು ನೀವೆಲ್ಲರೂ ಬೇಸರ ಪಟ್ಟುಕೊಳ್ಳಬೇಡಿ. ನೋಡಿ, ಇದು ಶುದ್ಧ ಭಕ್ತಿ. ಶುದ್ಧ ಭಕ್ತರು. ನಿಮ್ಮ ಮನೆಗಳಿಗೆ ಹೋಗಿ ಕೃಷ್ಣ ತನ್ನ ಅನುಗ್ರಹವನ್ನು ನಿಮ್ಮೆಲ್ಲರಿಗೂ ನೀಡ್ಲಿ. ನನಗೆ ಅವಮಾನವಾಯಿತು ಅಂತ ನೀವು ದಯವಿಟ್ಟು ಬೇಸರಗೊಳ್ಬೇಡಿ. ಆಮೇಲೆ ಹಿರಣ್ಯದಾಸ ಮಜುಮದಾರ ತಮ್ಮ ಮನೆಗೆ ಹಿಂದಿರುಗಿದರು ಮತ್ತು ಗೋಪಾಲ ಚಕ್ರವರ್ತಿಯನ್ನು ತಮ್ಮ ಮನೆಗೆ ಸೇರಿಸಬಾರದೆಂದು ಆಜ್ಞೆ ಮಾಡಿದರು. ಕೆಲಸದಿಂದ ತೆಗೆದುಹಾಕಿದ್ರು. ಆಗ್ಲಿ 3 ದಿನಗಳೊಳಗೆ ಆ ಬ್ರಾಹ್ಮಣನಿಗೆ ಕುಷ್ಠರೋಗ ತಗುಲಿತು ಮತ್ತು ಆ ಕಾರಣದಿಂದ ಭವ್ಯವಾಗಿ ಕಾಣಿಸುತ್ತಿದ್ದ ಅವನ ಮೂಗು ಕರಗಿತು ಮತ್ತು ಕೆಳಗೆ ಬಿದ್ದು ಹೋಯ್ತು. ಯಾಕಂದ್ರೆ ಅವನು ಹರಿದಾಸ್ ಠಾಕೂರ್ಗೆ ಏನ್ ಹೇಳ್ದ, ಯಾರಾದ್ರೂ ಈ ಪವಿತ್ರ ನಾಮವನ್ನ ಉಚ್ಚಾರ ಮಾಡಿ ಅವನು ಮುಕ್ತಿ ಸಿಗ್ಲಿ ಅಂದ್ರೆ ನಿನ್ನ ಮೂಗು ಕತ್ತರಿಸ್ತೀನಿ ಅಂತ. ಭಗವಂತ ಏನ್ ಮಾಡ್ದ, ಅವನ ಮೂಗನ್ನೇ ಕತ್ತರಿಸ್ಬಿಟ್ಟ. ಆ ಬ್ರಾಹ್ಮಣನ ಕೈಕಾಲು ಬೆರಳುಗಳು ಸಂಪಿಗೆ ಹೂವಿನ ಹಾಗೆ ಸುಂದರವಾಗಿ ಬಂಗಾರದ ಹೂ ಮೊಗ್ಗುಗಳ ಹಾಗಿದ್ದವು. ಆದರೆ ಕುಷ್ಠರೋಗದ ಕಾರಣವಾಗಿ ಅವೆಲ್ಲವೂ ಮುದುರಿಕೊಂಡವು ಮತ್ತು ನಿಧಾನವಾಗಿ ಕರಗಿ ಹೋದವು. ಗೋಪಾಲ ಚಕ್ರವರ್ತಿಯ ಪರಿಸ್ಥಿತಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಪ್ರತಿಯೊಬ್ಬರೂ ಹರಿದಾಸ ಠಾಕೂರರ ಮಹಿಮೆಗಳನ್ನು ಪ್ರಶಂಸಿಸಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರು. ವೈಷ್ಣವರಾಗಿ ಹರಿದಾಸ ಠಾಕೂರರು ಬ್ರಾಹ್ಮಣನ ಅಪರಾಧಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೂ ದೇವೋತ್ತಮ ಪರಮ ಪುರುಷನಿಗೆ ಅದು ಸಹಿಸಲಾಗಲಿಲ್ಲ ಮತ್ತು ಆ ಬ್ರಾಹ್ಮಣ ಹೀಗೆ ಪರಿಣಾಮಗಳನ್ನು ಅನುಭವಿಸುವಂತೆ ಮಾಡಿದ. ಭಗವಂತನ ಪರಿಶುದ್ಧ ಭಕ್ತರು ಕ್ಷಮಿಸಿದ್ರು ಕೂಡ ಭಗವಂತನ ಪರಿಶುದ್ಧ ಭಕ್ತರ ಪಾದದ ಧೂಳು ಅಪರಾಧಿಯನ್ನ ಕ್ಷಮಿಸೋದಿಲ್ವಂತೆ. ಅಂದ್ರೆ ಭಗವಂತ ಕ್ಷಮಿಸೋದಿಲ್ಲ ಈ ಸನ್ನಿವೇಶದಲ್ಲಿ ಆದಂತ. ಒಬ್ಬ ಅಂತರಂಗ ಭಕ್ತನ ಗುಣ ವಿಶೇಷವೆಂದರೆ ಅಜ್ಞಾನಿ ಮೂಢನೊಬ್ಬನ ಅಪರಾಧವನ್ನು ಕ್ಷಮಿಸಿಬಿಡುತ್ತಾನೆ. ಕೃಷ್ಣನ ಗುಣ ವಿಶೇಷವೆಂದರೆ ಭಿನ್ನವಾಗಿದ್ದು ಅವನು ತನ್ನ ಭಕ್ತರಿಗಾಗುವ ಅವಮಾನವನ್ನು ಸಹಿಸುವುದಿಲ್ಲ. ಅಂತರಂಗ ಭಕ್ತ ಕ್ಷಮಿಸ್ಬಿಡ್ತಾನೆ, ಆದ್ರೆ ಕೃಷ್ಣ ಕ್ಷಮಿಸೋದಿಲ್ಲ. ಬ್ರಾಹ್ಮಣ ಗೋಪಾಲ ಚಕ್ರವರ್ತಿಗೆ ಕುಷ್ಠ ಹಿಡಿದಿದೆ ಎನ್ನುವ ವಿಷಯ ಕೇಳಿದಾಗ ಹರಿದಾಸ ಠಾಕೂರರಿಗೆ ಅಸಂತೋಷವಾಯಿತು. ಸಂತೋಷ ಆಗ್ಲಿಲ್ಲ ಅವ್ರಿಗೆ. ಓ ಇನ್ಯಾರು ಆಗಿರೋ, ನನಗೆ ಈ ರೀತಿ ಹೇಳ್ದ ಅಲ್ವಾ, ನೋಡು ನಾನು ಎಂತ ಭಕ್ತ ಅಂತ ಅವನಿಗೆ ಇವಾಗ ಗೊತ್ತಾಯ್ತು. ಅಸಂತೋಷವಾಯ್ತು ಅವರಿಗೆ, ಸಂತೋಷ ಆಗ್ಲಿಲ್ಲ. ಅಂತೆಯೇ ಹಿರಣ್ಯ ಮಜುಮದಾರರ ಪುರೋಹಿತರಾದ ಬಲರಾಮಾಚಾರ್ಯರಿಗೆ ತಿಳಿಸಿದ ಮೇಲೆ ಅವರು ಅದ್ವೈತ ಆಚಾರ್ಯರ ವಾಸಸ್ಥಳವಾದ ಶಾಂತಿಪುರಕ್ಕೆ ಹೋದರು. ಅದ್ವೈತ ಆಚಾರ್ಯ ಅವರನ್ನು ಭೇಟಿ ಮಾಡಿದ ಮೇಲೆ ಹರಿದಾಸ ಠಾಕೂರರಿಗೆ ಗೌರವಗಳನ್ನು ಮತ್ತು ಪ್ರಣಾಮಗಳನ್ನು ಸಮರ್ಪಿಸಿದರು. ಯಾರೋ ಹರಿದಾಸ ಠಾಕೂರ್ ಯಾರು ಹೋದ್ರು ಗೊತ್ತಾಗ್ಲಿಲ್ಲ. ಓಕೆ. ಅದ್ವೈತ ಆಚಾರ್ಯರು ಇವರನ್ನು ಆಲಂಗಿಸಿಕೊಂಡರು ಮತ್ತು ಪರಸ್ಪರ ಗೌರವಗಳನ್ನು ತೋರಿದರು. ಗಂಗಾ ತೀರದ ಒಂದು ನಿರ್ಜನ ಪ್ರದೇಶದಲ್ಲಿ ಅದ್ವೈತ ಆಚಾರ್ಯರು ಹರಿದಾಸ ಠಾಕೂರರಿಗೆ ಗುಹೆಯಂತಹ ಪುಟ್ಟ ಮನೆಯೊಂದನ್ನು ನಿರ್ಮಿಸಿದರು ಮತ್ತು ಭಾಗವತದ ಮತ್ತು ಭಗವದ್ಗೀತೆಯ ತಾತ್ಪರ್ಯಗಳನ್ನು ಭಕ್ತಿ ಸೇವೆಯ ಆಧಾರದ ಮೇಲೆ ವಿವರಿಸತೊಡಗಿದರು. ಸೊ ಶಾಂತಿಪುರಕ್ಕೆ ಹೋಗ್ತಾರೆ. ಆಮೇಲೆ ಹರಿದಾಸ ಠಾಕೂರರು ಶಾಂತಿಪುರಕ್ಕೆ ಹೋಗಿ ಅಲ್ಲಿ ಅದ್ವೈತ ಆಚಾರ್ಯರು ಅವ್ರಿಗೊಂದು ಗುಡಿಸಲು ಕಟ್ಕೊಡ್ತಾರೆ. ಹರಿದಾಸ ಠಾಕೂರರು ಪ್ರತಿ ದಿವಸ ಅದ್ವೈತ ಆಚಾರ್ಯರ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸಿದರು. ಪರಸ್ಪರ ಭೇಟಿಯಾಗಿ ಅವರಿಬ್ಬರು ಕೃಷ್ಣ ವಿಚಾರದ ಬಗೆಗಿನ ಉಪನ್ಯಾಸಾಮೃತದ ರುಚಿ ಸವಿಯುತ್ತಿದ್ದರು. ಹರಿದಾಸ ಠಾಕೂರರು ಹೇಳಿದರು, ನನ್ನ ಪ್ರಿಯ ಅದ್ವೈತ ಆಚಾರ್ಯರೇ, ಗೌರವಾನ್ವಿತರಾದ ನಿಮ್ಮ ಮುಂದೆ ನಾನು ಒಂದು ವಿಷಯವನ್ನು ನಿವೇದಿಸಿದ್ದೇನೆ. ಪ್ರತಿ ದಿವಸ ನೀವು ನನಗೆ ಊಟ ಮಾಡಲು ಆಹಾರವನ್ನು ಕೊಡಿರಿ. ಇದರ ಅಗತ್ಯವೇನು? ಮಾನ್ಯರೇ, ನೀವು ಮಹಾ ಬ್ರಾಹ್ಮಣರ ಮತ್ತು ಶ್ರೀಮಂತ ವರ್ಗ ಸಮಾಜದೊಳಗೆ ಬಾಳುತ್ತಿದ್ದೀರಿ. ಆದರೆ ಯಾವ ಭಯ ಅಥವಾ ಸಂಕೋಚವಿಲ್ಲದೆ ನನ್ನಂತಹ ಕೆಳವರ್ಗದ ವ್ಯಕ್ತಿಯನ್ನು ಆಧರಿಸುತ್ತಿದ್ದೀರಿ. ನನ್ನ ಪ್ರಿಯರೇ, ನಿಮ್ಮ ನಡವಳಿಕೆ ಅಸಾಮಾನ್ಯವಾದದ್ದು. ನಿಜವಾಗಿಯೂ ಕೆಲವು ಸಲ ನಿಮ್ಮೊಂದಿಗೆ ಮಾತನಾಡಲು ನನಗೆ ಭಯವಾಗುತ್ತದೆ. ಆದರೆ ದಯವಿಟ್ಟು ನನ್ನನ್ನು ಈ ಸಮಾಜದ ವರ್ತನೆಗಳಿಂದ ರಕ್ಷಿಸುವ ಕೃಪೆ ಮಾಡಿ. ಹರಿದಾಸ ಠಾಕೂರರು ಮುಸಲ್ಮಾನ ಕುಟುಂಬದ ಇಂದ ಬಂದಿದ್ದರಿಂದ ಮತ್ತೆ ಅದ್ವೈತಾಚಾರ್ಯರು ಮಹಾ ವೈಷ್ಣವರು, ಮಹಾಬ್ರಾಹ್ಮಣರು. ಹಾಗಾಗಿ ಅವರು ಮತ್ತೆ ಪ್ರತಿದಿನ ಹರಿದಾಸ ಠಾಕೂರರಿಗೆ ಭೋಜನದ ವ್ಯವಸ್ಥೆಯನ್ನ ಅದ್ವೈತ ಆಚಾರ್ಯರು ಮಾಡ್ತಾ ಇದ್ರು. ಹಾಗಾಗಿ ಇವ್ರು ಹೇಳ್ತಾ ಇದ್ರೆ, ನೀವು ನನ್ನನ್ನು ಯಾಕೆ ಈ ರೀತಿ ನನ್ನ ಜೊತೆ ಯಾಕೆ ವ್ಯವಹರಿಸ್ತಾ ಇದ್ದೀರಾ? ನೀವು ಅಷ್ಟು ದೊಡ್ಡ ಮಹಾ ಉನ್ನತ ಸ್ಥಾನದಲ್ಲಿರೋರು, ನಾನು ಕೆಳಮಟ್ಟದ ಜೀವಿ. ಅದ್ವೈತ ಆಚಾರ್ಯರಾಗಿ ಹೇಳ್ತಾರೆ, ನನ್ನ ಪ್ರಿಯ ಹರಿದಾಸ, ಹೆದರಬೇಡಿ. ನಾನು ಪವಿತ್ರ ಗ್ರಂಥಗಳ ನಿಯಮಗಳಂತೆ ಕಟ್ಟುನಿಟ್ಟಾಗಿ ನಡೆದುಕೊಳ್ಳುತ್ತೇನೆ. ನಿಮ್ಮನ್ನು ಸತ್ಕರಿಸುವುದು ಕೋಟಿ ಬ್ರಾಹ್ಮಣರನ್ನು ಸತ್ಕರಿಸಿದಂತೆ. ಅದ್ವೈತ ಆಚಾರ್ಯರು ಹೇಳಿದರು. ಆದ್ದರಿಂದ ಈ ಶ್ರದ್ಧಾ ಪಾತ್ರವನ್ನು ಸ್ವೀಕರಿಸಿರಿ. ಈಗ ಅದ್ವೈತ ಆಚಾರ್ಯರು ಅವರನ್ನು ತಿನ್ನುವಂತೆ ಮಾಡಿದರು. ಶ್ರಾದ್ದ ನಡೀತಾ ಇತ್ತು.
ಆಗ ಮೊದಲ ಭೋಜನವನ್ನ ಶ್ರೇಷ್ಠ ಬ್ರಾಹ್ಮಣರಿಗೆ ಕೊಡ್ಬೇಕು. ಅದು ಅದ್ವೈತ ಆಚಾರ್ಯ ಏನ್ ಮಾಡಿದ್ರು, ಬೇರೆ ಎಲ್ಲಾ ಬ್ರಾಹ್ಮಣರನ್ನು ಬಿಟ್ಟು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿಲ್ದೇ ಇದ್ದಂತಹ ಈ ವೈಷ್ಣವರಿಗೆ ಕೊಟ್ರು. ಅಂದ್ರೆ ಹರಿದಾಸ ಠಾಕೂರರು ಎಷ್ಟು ನಮ್ರ ಸ್ಥಿತಿಯಲ್ಲಿದ್ರು ಅಂದ್ರೆ ಅವ್ರು ಹೇಳ್ತಾ ಇದಾರೆ, ನಾನು ಕೆಳಮಟ್ಟದ ಕುಟುಂಬದಲ್ಲಿ ಜನ್ಮ ತಳೆದಿರೋನು, ಮತ್ತೆ ನನಗಿಂತ ಯೋಗ್ಯವಾದ ಬ್ರಾಹ್ಮಣರು ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆಲ್ಲ ಕೊಡ್ಲೆ, ನೀವು ಯಾಕೆ ನನಗೆ ಕೊಡ್ತಾ ಇದ್ದೀರಾ? ಅದ್ವೈತ ಆಚಾರ್ಯ ಹೇಳ್ತಾರೆ, ನಾನು ಶಾಸ್ತ್ರ ಪ್ರಕಾರ ಮಾಡ್ತಾ ಇದ್ದೀನಿ, ನೀವೇ ತಗೊಳ್ಳಿ. ನಿಮಗೆ ನಾನು ಮೊದಲು ಕೊಡೋದು, ನಿಮಗೆ ಕೊಟ್ರೆ ಕೋಟಿ ಬ್ರಾಹ್ಮಣರನ್ನು ಸತ್ಕರಿಸಿದಂತೆ. ನೋಡಿ, ವೈಷ್ಣವರ ಸ್ಥಾನ ಬ್ರಾಹ್ಮಣರಿಗಿಂತ ಮಿಗಿಲಾದದ್ದು. ಹಾಗನ್ಬಿಟ್ಟು ವೈಷ್ಣವರು ಕೆಳ ವರ್ಗದ ಜನರ ತರ ವ್ಯವಹರಿಸಬಾರ್ದು, ಶೂದ್ರರ ತರ ವ್ಯವಹರಿಸಬಾರ್ದು, ವೈಶ್ಯರ ತರ ವ್ಯವಹರಿಸಬಾರ್ದು, ಕ್ಷತ್ರಿಯರ ತರ ವ್ಯವಹರಿಸಬಾರ್ದು, ಉತ್ತಮ ಬ್ರಾಹ್ಮಣರಂತೆ ವ್ಯವಹರಿಸಬೇಕು ವೈಷ್ಣವರು. ಅದು ಪ್ರಭುಪಾದರ ಇಚ್ಛೆ ಆಗಿತ್ತು. ನಿಮ್ಮನ್ನು ಸತ್ಕರಿಸುವುದು ಆಯ್ತಲ್ಲ. ಇಡೀ ಪ್ರಪಂಚದ ಪತಿತಾತ್ಮರನ್ನು ಉದ್ಧರಿಸುವುದು ಹೇಗೆ ಎನ್ನುವ ಆಲೋಚನೆಯಲ್ಲಿ ಅದ್ವೈತ ಆಚಾರ್ಯರು ಯಾವಾಗಲೂ ಮುಳುಗಿರುತ್ತಿದ್ದರು. ಇಡೀ ಪ್ರಪಂಚದ ತುಂಬಾ ಭಕ್ತರಲ್ಲದವರು ಇದ್ದಾರೆ, ಇವರನ್ನು ಉದ್ಧರಿಸುವುದು ಹೇಗೆ ಎಂದು ಅವರು ಯೋಚಿಸಿದರು. ಪತಿತಾತ್ಮಗಳೆಲ್ಲವನ್ನು ಉದ್ಧರಿಸಲು ನಿರ್ಧಾರ ಮಾಡಿ ಅದ್ವೈತ ಆಚಾರ್ಯರು ಕೃಷ್ಣನ ಅವತಾರವಾಗುವಂತೆ ಬಯಸಿದರು. ಈ ಪ್ರತಿಜ್ಞೆಯೊಂದಿಗೆ ಭಗವಂತನನ್ನು ಗಂಗಾ ನದಿ ತೀರದಿಂದ, ನೀರಿನಿಂದ ಮತ್ತು ತುಳಸಿ ದಳಗಳಿಂದ ಆರಾಧಿಸಲು ತೊಡಗಿದರು. ಕೃಷ್ಣ ಅವತರಿಸಬೇಕೆಂದು ಹರಿದಾಸ ಠಾಕೂರರು ಗಂಗಾ ನದಿಯ ದಡದಲ್ಲಿ ಇರುವ ತಮ್ಮ ಗುಹೆಯಲ್ಲಿ ಇದೇ ರೀತಿ ಅವರು ಕೂಡ ಜಪ ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ಭಗವಂತನ. ಅದ್ವೈತ ಆಚಾರ್ಯರು ಕೂಡ ಗಂಗಾ ನದಿಯ ನೀರು ಮತ್ತು ತುಳಸಿ ದಳಗಳಿಂದ ಸಾಲಿಗ್ರಾಮ ಶಿಲವನ್ನ ಆರಾಧಿಸಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಬ್ಬರು ವ್ಯಕ್ತಿಗಳ ಭಕ್ತಿ ಸೇವೆ ಪರಿಣಾಮವಾಗಿ ಚೈತನ್ಯ ಮಹಾಪ್ರಭುಗಳು ಒಂದು ಅವತಾರವಾಗಿ ಕೆಳಗಿಳಿದರು. ಹೀಗೆ ಅವರು ಭಗವಂತನ ಪವಿತ್ರ ನಾಮವನ್ನು ಮತ್ತು ಉನ್ಮತ್ತ ಕೃಷ್ಣ ಪ್ರೇಮವನ್ನು ಇಡೀ ಪ್ರಪಂಚವನ್ನು ಉದ್ಧರಿಸುವುದಕ್ಕಾಗಿ ಬೋಧಿಸಿದರು. ಹರಿದಾಸ ಠಾಕೂರರ ಅಸಾಮಾನ್ಯ ನಡವಳಿಕೆಯ ಕುರಿತು ಇನ್ನೊಂದು ಘಟನೆ ಇದೆ. ಇದರ ಬಗ್ಗೆ ಕೇಳಿದರೆ ಯಾರಿಗಾದರೂ ಆಶ್ಚರ್ಯವಾಗಬಹುದು. ಕೃಷ್ಣ ಶುಷ್ಕ ತರ್ಕಗಳನ್ನು ಮುಂದಿಡದೆ ಈ ಘಟನೆಗಳ ಬಗ್ಗೆ ಕೇಳಿರಿ, ಏಕೆಂದರೆ ಈ ಘಟನೆಗಳೆಲ್ಲ ನಮ್ಮ ಐಹಿಕ ಕಾರಣಗಳಿಗೆ ಮೀರಿದ್ದು. ಯಾರಾದರೂ ಸರಿ ಇದರಲ್ಲಿ ವಿಶ್ವಾಸ ಬಿಟ್ಟು ನಂಬಬೇಕು. ಒಂದು ದಿವಸ ಹರಿದಾಸ ಠಾಕೂರರು ಎತ್ತರಿಸಿದ ದನಿಯಲ್ಲಿ ಭಗವಂತನ ಪವಿತ್ರ ನಾಮ ಪಠಿಸುತ್ತಾ ತಮ್ಮ ಗುಹೆಯಲ್ಲಿ ಕುಳಿತಿದ್ದರು. ರಾತ್ರಿ ಬೆಳದಿಂಗಳು ತುಂಬಿತ್ತು. ಅದರಿಂದ ಗಂಗಾ ನದಿಯ ಏರಿಳಿತ ಕಣ್ಣು ಕೋರೈಸುವಂತಾಗಿತ್ತು. ಎಲ್ಲಾ ದಿಕ್ಕುಗಳು ನಿರ್ಮಲವಾಗಿ ಪ್ರಕಾಶಮಾನವಾಗಿದ್ದವು. ಹೀಗೆ ಚೊಕ್ಕಟವಾದ ಕಟ್ಟೆಯ ಮೇಲೆ ತುಳಸಿ ಗಿಡವಿದ್ದ ಆ ಗುಹೆಯ ಸೌಂದರ್ಯವನ್ನು ನೋಡಿದವರೆಲ್ಲ ಆಶ್ಚರ್ಯಗೊಂಡರು ಮತ್ತು ಹೃದಯ ತುಂಬಿ ತೃಪ್ತರಾದರು. ಆ ಸಮಯದಲ್ಲಿ ಆ ಸುಂದರ ತಾಣದಲ್ಲಿ ಹೆಂಗಸೊಬ್ಬಳು ಅಂಗಳದಲ್ಲಿ ಕಾಣಿಸಿಕೊಂಡಳು. ಅವಳ ದೇಹಕಾಂತಿಯ ಹೊಳಪು ಎಷ್ಟರ ಮಟ್ಟಿಗಿತ್ತೆಂದರೆ ಆ ಸ್ಥಳವನ್ನೆಲ್ಲ ಒಂದು ಬಂಗಾರ ವರ್ಣದ ಹೊಳಪು ಆವರಿಸಿಕೊಂಡಿತು. ಆಗ್ಲೇ ಒಂದು ಪರೀಕ್ಷೆ ಆಯ್ತು. ಆಗ್ಲೇ ಒಬ್ಬ ವೇಷೆಯನ್ನ ಕಳಿಸಿ ರಾಮಚಂದ್ರ ಖಾನ್, ಅದಾಗ್ಲೇ ನಾವು ಶ್ರವಣ ಮಾಡಿದ್ವಿ. ಇವಾಗ ಇನ್ನೊಂದು ಪರೀಕ್ಷೆ. ಈಗ ಮಾಯಾದೇವಿ ತಾನೇ ಬಂದ್ಬಿಡ್ತಾಳೆ. ಅವಳ ದೇಹದ ಸುವಾಸನೆ ಎಲ್ಲಾ ದಿಕ್ಕುಗಳನ್ನು ಪಸರಿಸಿತ್ತು ಮತ್ತು ಅವಳ ಆಭರಣಗಳ ಕಿಂಕಣ ನಿನಾದ ಕಿವಿಯನ್ನು ಚಕಿತಗೊಳಿಸಿತು. ಅಲ್ಲಿಗೆ ಬಂದ ಮೇಲೆ ಆ ಹೆಂಗಸ್ಸು ತುಳಸಿ ಗಿಡಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿದಳು ಮತ್ತು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿದ ಮೇಲೆ ಹರಿದಾಸ ಠಾಕೂರರು ಕುಳಿತಿದ್ದ ಗುಹೆಯ ಬಾಗಿಲ ಬಳಿಗೆ ಬಂದಳು. ಕೈಗಳನ್ನು ಮುಗಿಯುತ್ತಾ ಅವಳು ಹರಿದಾಸ ಠಾಕೂರರ ಪಾದ ಪದ್ಮಗಳಿಗೆ ನಮಸ್ಕರಿಸಿದಳು. ಬಾಗಿಲಲ್ಲಿ ಕುಳಿತು ಅನಂತರ ಅವಳು ತುಂಬಾ ಮಧುರ ಧ್ವನಿಯಲ್ಲಿ ಮಾತನಾಡಿದಳು. ಅದೇ ತರ ಸನ್ನಿವೇಶ, ಹೆಚ್ಚು ಕಡಿಮೆ. ನನ್ನ ಪ್ರಿಯ ಸ್ನೇಹಿತರೆ, ನೀವು ಇಡೀ ವಿಶ್ವದ ಸ್ನೇಹಿತರು. ನೀವು ಅತಿ ಸುಂದರರು ಮತ್ತು ಗುಣವಂತರು. ನಾನು ನಿಮ್ಮೊಂದಿಗೆ ಸೇರುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ನನ್ನ ಪ್ರಿಯ ಮಾನ್ಯರೇ, ದಯವಿಟ್ಟು ನನ್ನನ್ನು ಸ್ವೀಕರಿಸಿ ಮತ್ತು ನನ್ನ ಮೇಲೆ ಕೃಪೆ ತೋರಿ, ಏಕೆಂದರೆ ಬಡವರು ಮತ್ತು ಪತಿತರ ಮೇಲೆ ದಯೆ ತೋರುವುದು ಸಾಧುಗಳೆಲ್ಲರ ಸ್ವಭಾವವೇ ಆಗಿದೆ. ಇದನ್ನು ಹೇಳಿದ ಮೇಲೆ ಅವಳು ವಿವಿಧ ಭಂಗಿಗಳಲ್ಲಿ ತೋರಲು ಪ್ರಾರಂಭಿಸಿದಳು. ಅದನ್ನು ನೋಡಿದ ಮೇಲೆ ಅತಿ ದೊಡ್ಡ ತತ್ವಜ್ಞಾನಿ ಕೂಡ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದ. ಹರಿದಾಸ ಠಾಕೂರರು ನಿರ್ವಿಕಾರರಾಗಿದ್ದರು, ಅಂದ್ರೆ ಏನೋ ಅದರಿಂದ ಪ್ರಭಾವಿತರಾಗ್ಲಿಲ್ಲ, ಏಕೆಂದರೆ ಅವರು ಗಟ್ಟಿಯಾಗಿ ಸಂಕಲ್ಪ ಮಾಡಿದವರಾಗಿದ್ದರು. ಅವರು ಅವಳೊಂದಿಗೆ ತುಂಬಾ ದಯಾಪರತೆಯಿಂದ ಮಾತನಾಡತೊಡಗಿದರು. ಪ್ರತಿದಿನವೂ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಪವಿತ್ರ ನಾಮದ ಪಠನೆ ಮಾಡುತ್ತೇನೆ ಎನ್ನುವುದೊಂದು ಮಹಾಯಜ್ಞದ ದೀಕ್ಷೆಯಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಜಪಿಸುವ ಪ್ರತಿಜ್ಞೆ ಮುಗಿಯದಿರುವವರೆಗೂ ನಾವು ಬೇರೆ ಯಾವುದನ್ನು ಬಯಸುವುದಿಲ್ಲ. ನಾನು ನನ್ನ ಜಪವನ್ನು ಮುಗಿಸಿದಾಗ ಆಗ ನನಗೆ ಏನು ಬೇಕಾದರೂ ಮಾಡುವ ಅವಕಾಶವಿರುತ್ತದೆ. ಬಾಗಿಲಲ್ಲಿ ಕುಳಿತುಕೊಂಡು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಕೇಳು. ಜಪ ಮುಗಿದ ಮೇಲೆ ನೀನು ಬಯಸಿದ ಹಾಗೆ ನಾನು ನಿನ್ನನ್ನು ತೃಪ್ತಿಪಡಿಸುತ್ತೇನೆ.
ಇದನ್ನು ಹೇಳಿದ ಮೇಲೆ ಹರಿದಾಸ ಠಾಕೂರರು ದೇವರ ಪವಿತ್ರ ನಾಮ ಸ್ಮರಣೆಯನ್ನು ಮುಂದುವರಿಸಿದರು. ಹೀಗಾಗಿ ಅವರ ಮುಂದೆ ಕುಳಿತಿದ್ದ ಹೆಂಗಸು ಪವಿತ್ರ ನಾಮಸ್ಮರಣೆಯನ್ನು ಆಲಿಸಲು ಪ್ರಾರಂಭಿಸಿದಳು. ಈ ರೀತಿಯಾಗಿ ಅವರು ಜಪಿಸುತ್ತಾ ಇರಲು ಬೆಳಗಾಯಿತು ಮತ್ತು ಆ ಹೆಂಗಸು ಬೆಳಗಾಗಿದೆ ಎಂದು ನೋಡಿದ ಕೂಡಲೇ ಎದ್ದು ನಿಂತಳು ಮತ್ತು ಅಲ್ಲಿಂದ ಹೊರಟು ಹೋದಳು. 3 ದಿವಸಗಳವರೆಗೆ ಅವಳು ಈ ರೀತಿಯಾಗಿ ಹರಿದಾಸ ಠಾಕೂರನ್ನು ಸಮೀಪಿಸಿದಳು. ಬ್ರಹ್ಮದೇವರ ಮನಸ್ಸನ್ನು ಕೂಡ ಕಸಿವಿಸಿ ಮಾಡುವಂತಹ ಸ್ತ್ರೀ ಸಹಜ ಹಾವ ಭಾವ ವಿಲಾಸಗಳನ್ನು ಪ್ರದರ್ಶಿಸಿದಳು. ಹರಿದಾಸ ಠಾಕೂರರು ಯಾವಾಗಲೂ ಕೃಷ್ಣ ಮತ್ತು ಕೃಷ್ಣನ ಪವಿತ್ರ ನಾಮದ ಆಲೋಚನೆಗಳಲ್ಲೇ ತಲ್ಲೀನರಾಗಿರುತ್ತಿದ್ದರು. ಹೀಗಾಗಿ ಆ ಸ್ತ್ರೀ ಸಹಜ ಹಾವಭಾವ ವಿಲಾಸ ಪ್ರದರ್ಶನಗಳೆಲ್ಲ ಅರಣ್ಯ ರೋದನದಂತಾಗಿತ್ತು. ಏನೋ ಅದು ಅವರ ಮೇಲೆ ಯಾವ ಪರಿಣಾಮ ಬೀರಲಿಲ್ಲ. 3ನೆಯ ದಿವಸದ ರಾತ್ರಿಯ ಅಂತ್ಯದ ವೇಳೆಗೆ ಆ ಹೆಂಗಸು ಹರಿದಾಸ ಠಾಕೂರರೊಂದಿಗೆ ಈ ರೀತಿಯಾಗಿ ಮಾತನಾಡಿದಳು. ನನ್ನ ಪ್ರಿಯ ಮಾನ್ಯರೇ, 3 ದಿನಗಳವರೆಗೆ ನೀವು ನನಗೆ ಆಶ್ವಾಸನೆಗಳನ್ನೇ ಕೊಡುತ್ತಾ ಮೋಸ ಮಾಡಿದ್ದೀರಿ. ಏಕೆಂದರೆ ಇಡೀ ಹಗಲು ರಾತ್ರಿಗಳು ಪವಿತ್ರ ನಾಮದ ನಿಮ್ಮ ಜಪ ಮುಗಿಯದೆಯೇ ಇರುವುದನ್ನು ನಾನು ನೋಡುತ್ತಿದ್ದೇನೆ. ಹರಿದಾಸ ಠಾಕೂರರು ಹೇಳಿದರು, ನನ್ನ ಪ್ರಿಯ ಗೆಳತಿಯೇ, ನಾನೇನು ತಾನೇ ಮಾಡಲಿ? ನಾನೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಹೇಗೆ ತಾನೇ ನಾನು ಬಿಟ್ಟುಕೊಡಲಿ? ಹರಿದಾಸ ಠಾಕೂರರಿಗೆ ನಮಸ್ಕಾರಗಳನ್ನು ಸಮರ್ಪಿಸಿದ ಮೇಲೆ ಆ ಹೆಂಗಸು ಹೇಳಿದಳು, ನಾನು ಪರಮ ಪುರುಷನ ಮಾಯಾಶಕ್ತಿ. ನಾನು ಇಲ್ಲಿಗೆ ನಿಮ್ಮನ್ನು ಪರೀಕ್ಷಿಸಲು ಬಂದೆ ಅಷ್ಟೇ. ಹಿಂದೆ ನಾನು ಬ್ರಹ್ಮನ ಮನಸ್ಸನ್ನೇ ಅಪಹರಿಸಿದ್ದೇನೆಂದರೆ ಉಳಿದವರ ಬಗ್ಗೆ ಹೇಳುವುದೇನಿದೆ? ನಿಮ್ಮ ಮನಸ್ಸನ್ನು ಮಾತ್ರ ನಾನು ಸೆಳೆಯಲು ಸಾಧ್ಯವಾಗಲಿಲ್ಲ. ನನ್ನ ಪ್ರಿಯ ಹಿರಿಯರೇ, ನೀವೊಬ್ಬರು ಭಗವದ್ ಭಕ್ತರು. ಬರೀ ನಿಮ್ಮನ್ನು ನೋಡುವುದರಿಂದಲೇ ಮತ್ತು ನಿಮ್ಮಿಂದ ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಆಲಿಸುವುದರಿಂದಲೇ ನನ್ನ ಪ್ರಜ್ಞೆ ಪರಿಶುದ್ಧಗೊಂಡಿದೆ. ಈಗ ನಾನು ಭಗವಂತನ ಪವಿತ್ರ ನಾಮವನ್ನು ಜಪಿಸಲು ಬಯಸುತ್ತೇನೆ. ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಲ್ಲಿರುವ ಆನಂದವನ್ನು ನನಗೆ ಬೋಧಿಸಿ ಕೃಪೆ ತೋರಿರಿ. ಶ್ರೀ ಚೈತನ್ಯರು ಅವತರಿಸಿರುವುದರಿಂದ ದೇವೋತ್ತಮ ಪ್ರೇಮದ ಅಮೃತದ ಅವಿರಹತ ಪ್ರವಾಹ ಹರಿಯುತ್ತಿದೆ. ಎಲ್ಲಾ ಜೀವಿಗಳು ಆ ಪ್ರವಾಹದಲ್ಲಿ ತೇಲಾಡುತ್ತಾರೆ. ಇಡೀ ಪ್ರಪಂಚ ಭಗವಂತನಿಗೆ ಕೃತಜ್ಞವಾಗಿದೆ. ಈ ಪ್ರವಾಹದಲ್ಲಿ ಯಾರು ತೇಲುವುದಿಲ್ಲವೋ ಅವರು ಅತಿ ನಿಂದನೆಗೆ ಒಳಗಾದವರು. ಇಂತಹ ವ್ಯಕ್ತಿ ಕೋಟಿ ಕೋಟಿ ಕಲ್ಪಗಳಲ್ಲೂ ಉದ್ಧಾರವಾಗುವುದಿಲ್ಲ. ಅಂದ್ರೆ ಈ ಕಲಿಯುಗದಲ್ಲೂ ಕೂಡ ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರ ನಡೀತಿರುವಾಗಲೂ ಕೂಡ ಯಾರು ಜಪ ಮಾಡೋದಿಲ್ವೋ, ಈ ಪ್ರವಾಹದಲ್ಲಿ ಯಾರು ತೇಲೋದಿಲ್ವೋ, ಅಂದ್ರೆ ಯಾರು ಜಪ ಮಾಡೋದಿಲ್ವೋ ಅವರು ನಿಜವಾಗ್ಲೂ ತುಂಬಾ ಅಭಾಗ್ಯರು. ಅವರು ಕೋಟಿ ಕೋಟಿ ಕಲ್ಪಗಳಲ್ಲೂ ಉದ್ಧಾರವಾಗೋದಿಲ್ಲ. ನೋಡ್ತೀವಿ ಎಷ್ಟೊಂದು ಜನ ಭಕ್ತರು ಬೇರೆ ಚಟುವಟಿಕೆಗಳೆಲ್ಲ ಮಾಡ್ತಾರೆ, ಆದರೆ ಜಪ ಮಾಡೋದಿಲ್ಲ. ಜಪ ಮಾಡದೆ ಹೋದ್ರೆ ನಾವು ಭಕ್ತರೇ ಅಲ್ಲ. ಹಿಂದೆ ನಾನು ರುದ್ರ ದೇವರಿಂದ ಶ್ರೀರಾಮನ ಪವಿತ್ರ ನಾಮವನ್ನು ಪಡೆದೆ. ಆದರೆ ಈಗ ನಿಮ್ಮ ಸಂಪರ್ಕದಿಂದ ನಾನು ಶ್ರೀ ಕೃಷ್ಣನ ಪವಿತ್ರ ನಾಮವನ್ನು ಪಠಿಸಲು ತುಂಬಾ ಉತ್ಸುಕಳಾಗಿದ್ದೇನೆ. ಮಾಯಾದೇವಿ ಹೇಳ್ತಾರೆ, ಶ್ರೀರಾಮನ ಪವಿತ್ರ ನಾಮ ಖಂಡಿತವಾಗಿಯೂ ಮೋಕ್ಷ ನೀಡುತ್ತದೆ. ಆದರೆ ಕೃಷ್ಣನ ಪವಿತ್ರ ನಾಮ ಯಾರನ್ನಾದರೂ ಅಜ್ಞಾನ ಸಾಗರದ ಇನ್ನೊಂದು ಬದಿಗೆ ವರ್ಗಾಯಿಸುತ್ತದೆ ಮತ್ತು ಅಂತಿಮವಾಗಿ ಕೃಷ್ಣನ ಪ್ರೀತಿಯನ್ನು ದಯಪಾಲಿಸುತ್ತದೆ. ಮುಕ್ತಿಯನ್ನು ಮಾತ್ರ ಕೊಡೋದಲ್ಲ, ಕೃಷ್ಣ ಪ್ರೀತಿಯನ್ನು ಕೊಡುತ್ತೆ. ದಯವಿಟ್ಟು ನನಗೆ ಕೃಷ್ಣನ ಪವಿತ್ರ ನಾಮವನ್ನು ಕೊಡಿರಿ ಮತ್ತು ನನ್ನನ್ನು ಹೀಗೆ ಅದೃಷ್ಟವಂತಳನ್ನಾಗಿ ಮಾಡಿರಿ. ಆಗಲಾದರೂ ನಾನು ಚೈತನ್ಯ ಮಹಾಪ್ರಭುಗಳ ಬಳು ಪ್ರಾರಂಭಿಸಿದ ದೇವೋತ್ತಮನ ದಿವ್ಯೋನ್ಮಾದ ಪ್ರೇಮದ ಪ್ರವಾಹದಲ್ಲಿ ತೇಲುವಂತಾಗಬಹುದು. ನೋಡಿ, ಈ ಜಪದಿಂದ ನಾವು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭ ಮಾಡಿದ ಆಂದೋಲನ ಏನು? ದೇವೋತ್ತಮನ ದೈವೋನ್ಮಾದದ ಪ್ರೇಮದ ಪ್ರವಾಹ. ಅದರಲ್ಲಿ ತೇಲುವಂತೆ ಆಗಬೇಕು ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಚೆನ್ನಾಗಿ ಜಪ ಮಾಡಬೇಕು. ಈ ರೀತಿಯಲ್ಲಿ ಮಾತನಾಡಿ ಮಾಯಾ ಹರಿದಾಸ ಠಾಕೂರರ ಪಾದ ಪದ್ಮಗಳನ್ನು ವಂದಿಸಿದಳು. ಅವರು ಅವಳನ್ನು ದೀಕ್ಷೆಯೊಳಗೆ ಸ್ವೀಕರಿಸುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಬರೀ ಜಪಿಸುವುದನ್ನು ಮಾಡು ಎಂದರು. ಆ ದೀಕ್ಷೆ ಕೊಟ್ಬಿಟ್ರು ಅವ್ರಿಗೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡು ಅಂತ ಹೇಳ್ಬಿಟ್ಟು. ಹರಿದಾಸ ಠಾಕೂರರಿಂದ ಈ ರೀತಿ ಉಪದೇಶ ಪಡೆದುಕೊಂಡ ಮೇಲೆ ಮಾಯಾ ತುಂಬಾ ಸಂತೋಷಗೊಂಡಳು. ಅಲ್ಲಿಂದ ಹೊರಟಳು. ದುರದೃಷ್ಟವಶಾತ್ ಕೆಲ ಜನರಿಗೆ ಇಂತಹ ಕಥೆಗಳಲ್ಲಿ ನಂಬಿಕೆ ಇಲ್ಲ. ಆದ್ದರಿಂದ ಜನರಲ್ಲಿ ನಂಬಿಕೆ ಏಕಿರಬೇಕು ಎನ್ನುವುದನ್ನು ನಾನು ವಿವರಿಸುತ್ತೇನೆ. ಇದನ್ನು ಕೇಳಿದ ಪ್ರತಿಯೊಬ್ಬರೂ ಶ್ರದ್ಧಾಳುಗಳಾಗುತ್ತಾರೆ. ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಪ್ರಾರಂಭಿಸಲು ಶ್ರೀ ಚೈತನ್ಯರು ಅವತರಿಸಿದ ಸಮಯದಲ್ಲಿ ಬ್ರಹ್ಮದೇವರು, ರುದ್ರದೇವರು ಮತ್ತು 4 ಸನತ್ಕುಮಾರರಂತಹವರು ಭೂಲೋಕದಲ್ಲಿ ಶ್ರೀಕೃಷ್ಣನ ದೈವೋನ್ಮಾದ ಪ್ರೇಮದ ಸೆಳೆತಕ್ಕೆ ಒಳಗಾಗಿ ಜನ್ಮವೆತ್ತಿದರು. ದೇವ ಋಷಿ ನಾರದರು ಮತ್ತು ಪ್ರಹ್ಲಾದನಂತಹ ಭಕ್ತರು ಸೇರಿ ಪ್ರತಿಯೊಬ್ಬರೂ ಇಲ್ಲಿಗೆ ಮನುಷ್ಯ ರೂಪ ತಾಳಿ ಬಂದರು ಮತ್ತು ಒಟ್ಟಿಗೆ ಕೃಷ್ಣ ನಾಮ ಸ್ಮರಣೆ ಮಾಡುತ್ತಾ ನರ್ತಿಸುತ್ತಾ ದೇವೋತ್ತಮನ ಪ್ರೇಮದ ಪ್ರವಾಹದಲ್ಲಿ ತೇಲಾಡಿದರು. ಚೈತನ್ಯ ಮಹಾಪ್ರಭುಗಳ ಆಂದೋಲನ ಪ್ರಾರಂಭ ಮಾಡಿದಾಗ ಬ್ರಹ್ಮ ಬಂದ್ರು. ಯಾರು? ಹರಿದಾಸ ಠಾಕೂರರಾಗಿ. ರುದ್ರ ಅದು ಗೊತ್ತಿಲ್ಲ.
ಆ ಸನತ್ ಕುಮಾರರಂತರು ಎಲ್ಲರೂ ಕೂಡ ಭೂಲೋಕಕ್ಕೆ ಬಂದ್ರು. ಪ್ರಹ್ಲಾದ ಮಹಾರಾಜ, ನಾರದರು, ಐಶ್ವರ್ಯದ ದೇವತೆ ಲಕ್ಷ್ಮಿ ಮತ್ತು ಇತರರು ಕೃಷ್ಣ ಪ್ರೇಮದ ಆಕರ್ಷಣೆಯಿಂದಾಗಿ ಮನುಷ್ಯ ರೂಪದಲ್ಲಿ ಕೆಳಗಿಳಿದು ಬಂದರು ಮತ್ತು ಪ್ರೀತಿಯಿಂದ ಭಗವಂತನ ಪವಿತ್ರ ನಾಮವನ್ನು ಸವಿದರು. ಬೇರೆಯವರ ಬಗ್ಗೆ ಹೇಳುವುದೇನಿದೆ? ಹರೇ ಕೃಷ್ಣ ಜಪದ ರೂಪದಲ್ಲಿರುವ ದೇವೋತ್ತಮನ ಪ್ರೇಮಾಮೃತವನ್ನು ಸವಿಯಲು ನಂದ ಮಹಾರಾಜನ ಮಗನಾದ ಕೃಷ್ಣ ಕೂಡ ಪ್ರತ್ಯಕ್ಷವಾಗಿ ಧರೆಗಿಳಿದ. ಕೃಷ್ಣನ ದಾಸಿಯಾದ ಅವನ ಬಾಹ್ಯ ಶಕ್ತಿ ದೇವೋತ್ತಮನ ಪ್ರೀತಿಗಾಗಿ ಹಂಬಲಿಸಿದರೆ ಆಶ್ಚರ್ಯವೇನು? ಭಕ್ತನೊಬ್ಬನ ಕೃಪೆ ಇಲ್ಲದೆ ಮತ್ತು ಭಗವಂತನ ಪವಿತ್ರ ನಾಮದ ಜಪ ಮಾಡದೆ ದೇವೋತ್ತಮನ ಪ್ರೇಮ ಸಾಧ್ಯವಾಗುವುದಿಲ್ಲ. ನೋಡಿ, ಭಕ್ತನೊಬ್ಬನ ಕೃಪೆ ಬೇಕು. ಅದಕ್ಕೆ ಭಕ್ತರು ಪ್ರಚಾರ ಮಾಡ್ಬೇಕು. ಪ್ರಚಾರ ಮಾಡಿ ಜನರಿಗೆ ಹರೇ ಕೃಷ್ಣ ಮಂತ್ರವನ್ನು ಕೊಡ್ಬೇಕು. ಆ ಕೃಪೆ ನಾವು ಹಂಚದೆ ಹೋದ್ರೆ ಬಹಳ ಸ್ವಾರ್ಥಿಗಳಾಗ್ತೀವಿ ನಾವು. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳಲ್ಲಿ ದೇವೋತ್ತಮನ ಪ್ರೀತಿಯ ಸೆಳೆತಕ್ಕೊಳಗಾದ 3 ಲೋಕಗಳು ನರ್ತಿಸಿ ಹಾಡುತ್ತವೆ. ಇದೇ ಅವರ ಲೀಲೆಗಳ ಸ್ವಭಾವ. ನಮ್ಗಿನ್ನೂ ನರ್ತಿಸಿ ಹಾಡುವಂತಹ ರುಚಿ ಬಂದಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಮಿಹಾಜನಿ ನಾನುರಾಗ. ನನ್ನ ದುರ್ದೈವ, ನನಗೆ ಈ ನಾಮದಲ್ಲಿ ಯಾವ ರುಚಿ ಇಲ್ಲ ಅಂತ ಶಿಕ್ಷಾಷ್ಟಕದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಜವಾಗ್ಲೂ ನಾಮಕ್ಕೆ ನಾವು ಅಂಟ್ಕೊಂಡ್ರೆ ಕ್ರಮೇಣವಾಗಿ ನಮ್ಮ ಹೃದಯ ಸಂಪೂರ್ಣವಾಗಿ ಪರಿಶುದ್ಧವಾಗೋಗುತ್ತೆ, ಮತ್ತೆ ಕೃಷ್ಣ ಪ್ರೇಮ ಜಾಗೃತವಾಗತ್ತೆ. ಆ ಮುಕ್ತಿ ಅನ್ನೋದು ಬಹಳ ಸರಳವಾಗಿ ನಮಗೆ ಸಿಗುವಂತಹ ಉತ್ಪತ್ತಿ. ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೇಬೇಕಾಗಿಲ್ಲ. ಕೃಷ್ಣನ ಪವಿತ್ರ ನಾಮ ಎಷ್ಟು ಆಕರ್ಷಕವಾಗಿದೆ ಎಂದರೆ ಎಲ್ಲಾ ಜೀವಿಗಳು, ಚರಾಚರ ವಸ್ತುಗಳು ಮತ್ತು ಸ್ವತಃ ಕೃಷ್ಣನೂ ಸೇರಿ ಯಾರಾದರೂ ಅದನ್ನು ಜಪಿಸಿದರೆ ಕೃಷ್ಣ ಪ್ರೇಮದಲ್ಲಿ ಸೇರಿ ಹೋಗುತ್ತಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದರ ಪರಿಣಾಮ ಇದು. ಕೃಷ್ಣ ಆದಿ ಆರಯತ ಸ್ಥಾವರ ಜಂಗಮೇ ಕೃಷ್ಣ ಪ್ರೇಮೆ ಮತ್ತೊಕ್ಕರೆ ಕೃಷ್ಣ ಸಂಕೀರ್ತನೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ಸ್ವರೂಪ ದಾಮೋದರ ಗೋಸ್ವಾಮಿಯವರು ತಮ್ಮ ಟಿಪ್ಪಣಿಗಳಲ್ಲಿ ದಾಖಲಿಸಿರುವುದನ್ನೆಲ್ಲ ರಘುನಾಥ ದಾಸ ಗೋಸ್ವಾಮಿಯವರ ಬಾಯಿಯಿಂದ ನಾನು ಕೇಳಿದ್ದೇನೆ. ನಾನು ಸಂಕ್ಷೇಪವಾಗಿ ಆ ಲೀಲೆಗಳನ್ನು ವಿವರಿಸಿದ್ದೇನೆ. ನಾನೇನು ಬರೆದಿದ್ದರೂ ಅವೆಲ್ಲವೂ ಚೈತನ್ಯ ಮಹಾಪ್ರಭುಗಳ ಕೃಪೆ. ಏಕೆಂದರೆ ನಾನೊಬ್ಬ ನಿಕೃಷ್ಟ ಜೀವಿ. ಹರಿದಾಸ ಠಾಕೂರರು ಹೇಳ್ತಾರೆ ನಾನು ನಿಕೃಷ್ಟ ಜೀವಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ ನಾನು ನಿಕೃಷ್ಟ ಜೀವಿ. ನಾವು ಮಾತ್ರ ಹೇಳ್ಕೊಳ್ತೀವಿ ನಾವು ಉತ್ಕೃಷ್ಟ ಜೀವಿ. ಅಷ್ಟೇ ವ್ಯತ್ಯಾಸ. ಹರಿದಾಸ ಠಾಕೂರರ ಮಹಿಮೆಗಳ ಒಂದು ಅಣುವಿನಷ್ಟು ನಾನಿಲ್ಲಿ ವಿವರಿಸಿದ್ದೇನೆ. ಇದನ್ನು ಕೇಳುವುದರಿಂದ ಪ್ರತಿ ಭಕ್ತರ ಶ್ರವಣ ಇಂದ್ರಿಯ ತೃಪ್ತಿಗೊಳ್ಳುತ್ತದೆ. ಹೌದಾ? ತೃಪ್ತಿ ಆಯ್ತಾ ಎಲ್ಲರಿಗೂ? ಶ್ರೀಲ ರೂಪ ಮತ್ತು ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ನೋಡಿ, ಇದಕ್ಕೆ ಭಾಗವತ ಓದಿದ್ರೆ ನಮಗೆ ಭಕ್ತರ ಗುಣಗಳು, ಭಕ್ತರ ನಡತೆ ಇದು ಹೇಗೆ ಅಂತ ನಮ್ಗೆ ಗೊತ್ತಾಗಲ್ಲ. ಇದಕ್ಕೆ ಚೈತನ್ಯ ಚರಿತಾಮೃತವನ್ನು ಓದ್ಬೇಕು. ಆದ್ರೆ ಚೈತನ್ಯ ಚರಿತಾಮೃತದಲ್ಲಿ ಎಷ್ಟೊಂದು ಇದರ ಜೊತೆ ಭಕ್ತರ ಗುಣ ವಿಶೇಷಗಳ ಜೊತೆ ಎಷ್ಟೊಂದು ನಮಗೆ ಅರ್ಥವಾಗದೇ ಇರುವಂತಹ ತತ್ವ ಕೂಡ ಇದೆ. ಆದ್ರೆ ಇದನ್ನ ನಾವು ಮತ್ತೆ ಮತ್ತೆ ಓದ್ಬೇಕು. ಯಾವಾಗ ನಮಗೆ ಚೈತನ್ಯ ಚರಿತಾಮೃತ ಸಂಪೂರ್ಣವಾಗಿ ಅರ್ಥ ಆಗುತ್ತೆ, ಯಾವಾಗ ನಾವು ಸಂಪೂರ್ಣವಾಗಿ ಪೂರ್ಣವಾಗಿ ಪರಿಶುದ್ಧರಾಗಿರ್ತೀವೋ ಅವಾಗ ಚೈತನ್ಯ ಚರಿತಾಮೃತ ಅರ್ಥ ಆಗುತ್ತೆ. ಇವಾಗ ಸುಮ್ನೆ ಏನಿದೆ ಅಂತ ನಾವು ತಿಳ್ಕೊತಾ ಇದೀವಿ ಅಷ್ಟೇ. ವಿಷಯ ಏನೇನಿದೆ ಚೈತನ್ಯ ಚರಿತಾಮೃತದಲ್ಲಿ ಅಷ್ಟೇ. ಯಾಕಂದ್ರೆ ಇದರಲ್ಲಿ ಅಷ್ಟು ಸುಲಭ ಅಲ್ಲ ಇದನ್ನ ಅರ್ಥ ಮಾಡ್ಕೊಂಡು. ಓಕೆ, ಇನ್ನೂ ಸಮಯ ಇದೆ. ಮುಂದಿನ ಅಧ್ಯಾಯ 4. ಪುರಿ ಜಗನ್ನಾಥನಲ್ಲಿಗೆ ಸನಾತನ ಗೋಸ್ವಾಮಿಗಳು ಬೃಂದಾವನದಿಂದ ಹಿಂದಿರುಗಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆದು ಪ್ರೀತಿಯಿಂದ ರಕ್ಷಿಸಿದರು. ಅನಂತರ ಚೈತನ್ಯ ಮಹಾಪ್ರಭುಗಳು ಅವರನ್ನು ಪರೀಕ್ಷೆ ಮಾಡಿ ಅವರ ದೇಹವನ್ನು ಶುದ್ಧೀಕರಿಸಿದರು. ಇದನ್ನಾಗ್ಲೇ ಸಂಕ್ಷಿಪ್ತವಾಗಿ ಆಗ್ಲೇ ನಾವು ಶ್ರವಣ ಮಾಡಿದೀವಿ. ಆದ್ರೆ ಅಂತ್ಯಲೀಲೆ ಮುಂಚೆ ತಾವು ತಮ್ಮ ಶರೀರವನ್ನು ತ್ಯಜಿಸ್ತಾರೆ ಅಂತ ಅನ್ಕೊಂಡು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವರು ಅಂತ್ಯಲೀಲೆಯ
ಎಲ್ಲಾ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ಆಗ್ಲೇ ಮಧ್ಯ ಲೀಲೆಯಲ್ಲಿ ವಿವರಿಸಿಬಿಟ್ಟಿದ್ದಾರೆ. ಆದ್ರೆ ಇವಾಗ ನೋಡ್ತಾರೆ, ಇನ್ನೂ ಇದೇ ಶರೀರದಲ್ಲಿ ಇದೀನಿ ಅನ್ಬಿಟ್ಟು ಅವರು ಆ ವರ್ಣನೆಯನ್ನ ಒಂದ್ ಸ್ವಲ್ಪ ಮುಂದುವರಿಸ್ತಾರೆ. ಸೊ ಅದನ್ನ ಇವಾಗ ಇನ್ನೊಂದ್ ಸ್ವಲ್ಪ ವಿಸ್ತಾರವಾಗಿ ಬರೆದಿದ್ದಾರೆ. ಶ್ರೀಲ ರೂಪ ಗೋಸ್ವಾಮಿಗಳು ಜಗನ್ನಾಥಪುರಿಯಿಂದ ಬಂಗಾಳಕ್ಕೆ ಹಿಂದಿರುಗಿದಾಗ ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಮಥುರೆಯಿಂದ ಜಗನ್ನಾಥಪುರಿಗೆ ಹೋದರು. ರೂಪ ಗೋಸ್ವಾಮಿ ಜಗನ್ನಾಥಪುರಿಯಿಂದ ಬಂಗಾಳಕ್ಕೆ ಹಿಂದಿರುಗಿದಾಗ ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಮಥುರೆಯಿಂದ ಜಗನ್ನಾಥಪುರಿಗೆ ಹೋದರು. ಸನಾತನ ಗೋಸ್ವಾಮಿಗಳು ಮಧ್ಯ ಭಾರತದ ಜಾರಿಖಂಡ ಅರಣ್ಯದ ಮೂಲಕ ಏಕಾಂಗಿಯಾಗಿ ನಡೆದುಕೊಂಡು ಬಂದರು. ಕೆಲವು ವೇಳೆ ಅವರು ಉಪವಾಸವಿರುತ್ತಿದ್ದರು, ಇನ್ನೂ ಕೆಲವು ವೇಳೆ ಅವರು ತಿನ್ನುತ್ತಿದ್ದರು. ಜಾರಿಖಂಡ ಅರಣ್ಯದಲ್ಲಿನ ಜಲದೋಷದಿಂದ ಮತ್ತು ಉಪವಾಸ ಮಾಡಿದ್ದರಿಂದ ಸನಾತನ ಗೋಸ್ವಾಮಿಗಳ ದೇಹದಲ್ಲಿ ನವೆ ಉಂಟಾಯಿತು. ಅವರ ದೇಹದ ಮೇಲೆ ಗುಳ್ಳೆಗಳು ಎದ್ದು ಅವುಗಳಿಂದ ದ್ರವ ಒಸರುತ್ತಿತ್ತು. ಹತಾಶೆಯಿಂದ ಸನಾತನ ಗೋಸ್ವಾಮಿಯರು, ನಾನು ಕೀಳು ಜಾತಿಯವನು, ನನ್ನ ದೇಹವು ಭಕ್ತಿ ಸೇವೆ ಮಾಡಲು ನಿಷ್ಪ್ರಯೋಜಕ ಎಂದುಕೊಂಡರು. ನಾನು ಜಗನ್ನಾಥಪುರಿಗೆ ಹೋದಾಗ ಜಗನ್ನಾಥ ದೇವರನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸದಾ ನೋಡಲು ನನಗೆ ಸಾಧ್ಯವಾಗುವುದಿಲ್ಲ. ಚೈತನ್ಯ ಮಹಾಪ್ರಭುಗಳ ನಿವಾಸ ಜಗನ್ನಾಥ ದೇವಸ್ಥಾನದ ಬಳಿ ಇದೆ ಎಂದು ಕೇಳಿದ್ದೇನೆ, ಆದರೆ ನನಗೆ ದೇವಸ್ಥಾನದ ಬಳಿ ಹೋಗುವ ಅಧಿಕಾರ ಇಲ್ಲ. ಜಗನ್ನಾಥನ ಸೇವಕರು ಕೆಲಸ ಮಾಡಲು ಓಡಾಡುತ್ತಿರುತ್ತಾರೆ. ಅವರು ನನ್ನನ್ನು ಮುಟ್ಟಿದರೆ ನಾನು ಅಪರಾಧಿಯಾಗುತ್ತೇನೆ. ಆದ್ದರಿಂದ ನಾನು ಈ ದೇಹವನ್ನು ಒಳ್ಳೆಯ ಸ್ಥಳದಲ್ಲಿ ತ್ಯಾಗ ಮಾಡಿದರೆ ನನ್ನ ದುಃಖ ತೊಲಗಿ ನನಗೆ ಸದ್ಗತಿ ದೊರಕುತ್ತದೆ. ರಥಯಾತ್ರೆಯ ಸಮಯದಲ್ಲಿ ಜಗನ್ನಾಥ ದೇವರು ದೇವಸ್ಥಾನದಿಂದ ಹೊರಕ್ಕೆ ಬಂದಾಗ ನಾನು ಈ ಶರೀರವನ್ನು ರಥದ ಚಕ್ರದಡಿಯಲ್ಲಿ ತೊರೆದು ಬಿಡುವೆನು. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಸನಾತನ ಗೋಸ್ವಾಮಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಗನ್ನಾಥನ ದರ್ಶನ ಮಾಡಿದ ಅನಂತರ ಚೈತನ್ಯ ಮಹಾಪ್ರಭುಗಳ ಎದುರಿನಲ್ಲಿ ರಥದ ಚಕ್ರದಡಿಯಲ್ಲಿ ನನ್ನ ಪ್ರಾಣತ್ಯಾಗ ಮಾಡುತ್ತೇನೆ. ಇದು ನನ್ನ ಜೀವನದ ಪರಮ ಪುರುಷಾರ್ಥ. ಈ ರೀತಿ ತೀರ್ಮಾನ ಮಾಡಿ ಸನಾತನ ಗೋಸ್ವಾಮಿಗಳು ನೀಲಾಚಲಕ್ಕೆ ಹೋದರು. ಅಲ್ಲಿ ಜನಗಳನ್ನು ಕೇಳಿಕೊಂಡು ಹರಿದಾಸ ಠಾಕೂರರ ನಿವಾಸದ ಬಳಿ ಬಂದರು. ಅವರು ಹರಿದಾಸ ಠಾಕೂರರ ಪಾದ ಕಮಲಗಳಿಗೆ ನಮಸ್ಕರಿಸಿದರು. ಇವರನ್ನು ಬಲ್ಲ ಅಂದ್ರೆ ಅವರ ಬಗ್ಗೆ ತಿಳಿದಿದ್ದ ಠಾಕೂರರು ಅವರನ್ನು ತಪ್ಪಿಕೊಂಡರು. ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಪಾದಾರವಿಂದಗಳನ್ನು ನೋಡಲು ತುಂಬಾ ಕಾತರರಾಗಿದ್ದರು. ಆದ್ದರಿಂದ ಹರಿದಾಸ ಠಾಕೂರರು ಹೇಳಿದರು, ಪ್ರಭುಗಳು ಬೇಗ ಇಲ್ಲಿಗೆ ಬರುವರು. ಆಗ ಚೈತನ್ಯ ಮಹಾಪ್ರಭುಗಳು ಉಪಲಭೋಗ ಪ್ರಾತಃ ಕಾಲದ ನೈವೇದ್ಯವನ್ನು ನೋಡಲು ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ಅನಂತರ ತಮ್ಮ ಇತರ ಭಕ್ತರೊಂದಿಗೆ ಹರಿದಾಸ ಠಾಕೂರನ್ನು ನೋಡಲು ಬಂದರು. ಚೈತನ್ಯ ಮಹಾಪ್ರಭುಗಳನ್ನು ನೋಡಿ ಹರಿದಾಸ ಠಾಕೂರ ಮತ್ತು ಸನಾತನ ಗೋಸ್ವಾಮಿ ಇಬ್ಬರು ನಮಸ್ಕಾರ ಮಾಡಲು ದಂತೆ ಬಿದ್ದರು. ಆಗ ಪ್ರಭುಗಳು ಹರಿದಾಸರನ್ನು ಮೇಲಕ್ಕೆತ್ತಿ ತಬ್ಬಿಕೊಂಡರು. ಹರಿದಾಸ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಸನಾತನ ಗೋಸ್ವಾಮಿಗಳು ನಮಸ್ಕಾರ ಮಾಡುತ್ತಾ ಇದ್ದಾರೆ. ಸನಾತನ ಗೋಸ್ವಾಮಿ ಅವರನ್ನು ನೋಡಿ ಪ್ರಭುಗಳಿಗೆ ತುಂಬಾ ಆಶ್ಚರ್ಯವಾಯಿತು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳನ್ನು ತಬ್ಬಿಕೊಳ್ಳಲು ಮುಂದಕ್ಕೆ ಬಂದಾಗ ಸನಾತನರು ಹಿಂದಕ್ಕೆ ಹೋಗಿ ಹೀಗೆ ಹೇಳಿದರು, ಪ್ರಭು ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ನಾನು ನಿಮ್ಮ ಪಾದ ಕಮಲಗಳಿಗೆ ಎರಗುತ್ತೇನೆ. ಕೀಳು ಜಾತಿಯಲ್ಲಿ ಹುಟ್ಟಿದ್ದರಿಂದ ನಾನು ಅತ್ಯಂತ ಕೀಳಾದವನು. ಅಲ್ಲದೆ ನನ್ನ ದೇಹದಲ್ಲಿ ಬೊಕ್ಕೆಗಳು ಬಂದು ನೀರು ತುಂಬಿಕೊಂಡಿವೆ. ಆದರೆ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳನ್ನು ಬಲವಾಗಿ ತಬ್ಬಿಕೊಂಡರು. ಆಗ ಹುಣ್ಣುಗಳಿಂದ ಒಸರುತ್ತಿದ್ದ ದ್ರವವು ಚೈತನ್ಯ ಮಹಾಪ್ರಭುಗಳ ದಿವ್ಯ ಶರೀರವನ್ನು ಸೋಕಿತು. ಪ್ರಭುಗಳು ಎಲ್ಲಾ ಭಕ್ತರನ್ನು ಸನಾತನ ಗೋಸ್ವಾಮಿಯವರಿಗೆ ಪರಿಚಯ ಮಾಡಿಕೊಟ್ಟರು. ಸನಾತನರು ಅವರ ಪಾದಕಮಲಗಳಿಗೆಲ್ಲ ಗೌರವಪೂರ್ವಕ ನಮನ ಸಲ್ಲಿಸಿದರು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅದೆಲ್ಲ ದೇಹಕ್ಕೆ ಹಟ್ಕೊಂತು ಅಂತ ಅವ್ರು ಏನು ಅದ್ರ ಬಗ್ಗೆ ಏನು ಇದ್ ಮಾಡ್ಲಿಲ್ಲ. ಯಾಕೆಂದ್ರೆ ಇದು ಭೌತಿಕವಾದದ್ದು. ಪ್ರಭುಗಳು ಅವರ ಶಿಷ್ಯರು ಎತ್ತರವಾದ ವೇದಿಕೆಯೊಂದರ ಮೇಲೆ ಕುಳಿತರು. ಅದರ ಕೆಳಗೆ ಹರಿದಾಸ ಠಾಕೂರರು ಸನಾತನ ಗೋಸ್ವಾಮಿಗಳು ಕುಳಿತರು. ಚೈತನ್ಯ ಮಹಾಪ್ರಭುಗಳು ಸನಾತನರ ಕ್ಷೇಮ ಸಮಾಚಾರವನ್ನು ಅವರಿಂದಲೇ ಕೇಳಿದರು. ಸನಾತನರು ಹೇಳಿದರು, ಎಲ್ಲವೂ ಕುಶಲ, ಏಕೆಂದರೆ ನಾನು ನಿಮ್ಮ ಪಾದಕಮಲಗಳನ್ನು ನೋಡಿದ್ದೇನೆ, ಇನ್ನೇನ್ ಬೇಕು. ಮೊಥರೆಯ ವೈಷ್ಣವರೆಲ್ಲರ ಬಗ್ಗೆ ಪ್ರಭುಗಳು ವಿಚಾರಿಸಿದಾಗ ಸನಾತನ ಗೋಸ್ವಾಮಿಯವರು ಪ್ರಭುಗಳಿಗೆ ಅವರೆಲ್ಲರೂ ಕುಶಲವೆಂದು ಹೇಳಿದರು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರಿಗೆ ಹೇಳಿದರು, ಶ್ರೀಲ ರೂಪ ಗೋಸ್ವಾಮಿಯರು ಇಲ್ಲಿ 10 ತಿಂಗಳ ಕಾಲ ಇದ್ದರು. 10 ತಿಂಗಳ ಕಾಲ, ಕೇವಲ 10 ದಿನಗಳ ಹಿಂದೆ ಅವರು ಬಂಗಾಳಕ್ಕೆ ತೆರಳಿದರು. ನಿಮ್ಮ ತಮ್ಮ ಅನುಪಮ ತೀರಿಕೊಂಡರು. ಅವರಿಗೆ ಶ್ರೀ ರಾಮಚಂದ್ರನ ಬಗ್ಗೆ ಅಪಾರವಾದ ನಂಬಿಕೆ ಇತ್ತು. ಸನಾತನ ಗೋಸ್ವಾಮಿಗಳು ಹೇಳಿದರು, ನಾನು ಕೀಳು ಜಾತಿಯಲ್ಲಿ ಹುಟ್ಟಿದವ. ನನ್ನ ಕುಟುಂಬವು ಎಲ್ಲಾ ಬಗೆಯ ಅಧಾರ್ಮಿಕವಾದ ಕಾರ್ಯಗಳನ್ನು, ಪಾಪ ಕಾರ್ಯಗಳನ್ನು ಮಾಡುತ್ತದೆ. ಪ್ರಭು, ನನ್ನ ಕುಟುಂಬವನ್ನು ದ್ವೇಷಿಸದೆ ನೀವು ನನ್ನನ್ನು ನಿಮ್ಮ ಸೇವಕನನ್ನಾಗಿ ಸ್ವೀಕರಿಸಿದ್ದೀರಿ. ನಿಮ್ಮ ಕೃಪೆಯಿಂದ ನನ್ನ ಕುಟುಂಬದಲ್ಲಿ ಮಂಗಳ ಉಂಟಾಗಿದೆ. ಬಾಲ್ಯದಿಂದಲೂ ನನ್ನ ತಮ್ಮನಾದ ಅನುಪಮನು ಶ್ರೀರಾಮಚಂದ್ರನ ಪರಮ ಭಕ್ತ. ಅವನು ಶ್ರೀರಾಮಚಂದ್ರನನ್ನು ದೃಢವಾದ ಮನಸ್ಸಿನಿಂದ ಪೂಜಿಸಿದ.
ಅವನು ಯಾವಾಗಲೂ ರಘುನಾಥನ ಪವಿತ್ರ ನಾಮವನ್ನು ಜಪಿಸುತ್ತಾ ಧ್ಯಾನ ಮಾಡುತ್ತಿದ್ದನು. ಅವನು ಸತತವಾಗಿ ರಾಮಾಯಣದಿಂದ ಶ್ರೀರಾಮಚಂದ್ರನ ಕಾರ್ಯಗಳನ್ನು ಶ್ರವಣ ಮಾಡಿ ಅವನ್ನು ಹಾಡುತ್ತಿದ್ದನು. ರೂಪ ಮತ್ತು ನಾನು ಅವನ ಅಣ್ಣಂದಿರು. ಅವನು ನಮ್ಮ ಜೊತೆ ಸತತವಾಗಿದ್ದ. ಅವನು ನಮ್ಮೊಡನೆ ಶ್ರೀಮದ್ ಭಾಗವತವನ್ನು, ಕೃಷ್ಣನ ಕಥೆಗಳನ್ನು ಕೇಳಿದನು ಮತ್ತು ನಾವಿಬ್ಬರೂ ಅವನನ್ನು ಪರೀಕ್ಷಿಸಿದೆವು. ನಾವು ಹೇಳಿದೆವು, ಪ್ರಿಯ ವಲ್ಲಭ, ಅನುಪಮ ತಮ್ಮ, ಅವನ ಹೆಸರು ವಲ್ಲಭ, ನಾವು ಹೇಳುವುದನ್ನು ಕೇಳು. ಕೃಷ್ಣನು ಅತ್ಯಂತ ಆಕರ್ಷಕ. ಅವನ ಸೌಂದರ್ಯ, ಮಾಧುರ್ಯ ಮತ್ತು ಲೀಲೆಗಳಿಗೆ ಕೊನೆಯೇ ಇಲ್ಲ. ನಮ್ಮಿಬ್ಬರ ಜೊತೆ ನೀನು ಕೃಷ್ಣ ಭಕ್ತಿ ಸೇವೆ ಮಾಡು. ನಾನು ಮೂರು ಸಹೋದರರು ಒಟ್ಟಿಗಿದ್ದು ಶ್ರೀಕೃಷ್ಣ ಲೀಲಾ ವಿನೋದಗಳನ್ನು ಚರ್ಚಿಸುತ್ತಾ ಆನಂದಿಸೋಣ. ಈ ರೀತಿಯಲ್ಲಿ ನಾವು ಅವನಿಗೆ ಮತ್ತೆ ಮತ್ತೆ ಹೇಳಿದೆವು. ಈ ರೀತಿಯಾಗಿ ಒತ್ತಾಯದಿಂದಾಗಿ ಮತ್ತು ನಮ್ಮ ಬಗೆಗಿನ ಗೌರವದಿಂದಾಗಿ ಅವನ ಮನಸ್ಸು ಸ್ವಲ್ಪ ನಮ್ಮ ಉಪದೇಶದತ್ತ ತಿರುಗಿತು. ವಲ್ಲಭ ಹೇಳಿದರು, ಸೋದರರೇ, ನಿಮ್ಮ ಆದೇಶವನ್ನು ನಾನು ಹೇಗೆ ಉಲ್ಲಂಘಿಸಲಿ? ನಾನು ಶ್ರೀಕೃಷ್ಣನ ಭಕ್ತಿ ಸೇವೆ ಮಾಡುವಂತೆ ನನಗೆ ಕೃಷ್ಣ ಮಂತ್ರದ ದೀಕ್ಷೆ ನೀಡಿ. ಹೀಗೆ ಕೇಳಿದ ಅನಂತರ ರಾತ್ರಿ ಅವರು ಚಿಂತಿಸಲಾರಂಭಿಸಿದರು. ನಾನು ಹೇಗೆ ರಘುನಾಥನ ಚರಣಾರವಿಂದಗಳನ್ನು ಬಿಡಲಿ? ಅವರು ರಾತ್ರಿ ಇಡೀ ಎಚ್ಚರವಾಗಿದ್ದು ಅತ್ತರು. ಬೆಳಗ್ಗೆ ನಮ್ಮ ಬಳಿ ಬಂದು ಹೀಗೆ ನಿವೇದಿಸಿದರು. ನಾನು ನನ್ನ ತಲೆಯನ್ನು ರಾಮಚಂದ್ರನ ಪಾದಕಮಲಿಗೆ ಮಾರಿಬಿಟ್ಟಿದ್ದೇನೆ. ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ. ಅದರಿಂದ ನನಗೆ ತುಂಬಾ ನೋವಾಗುತ್ತದೆ. ನೀವಿಬ್ಬರೂ ನನ್ನ ಬಗ್ಗೆ ಕೃಪೆ ತೋರಿ ನಾನು ಜನ್ಮ ಜನ್ಮಾಂತರಗಳಲ್ಲೂ ಶ್ರೀರಾಮಚಂದ್ರನ ಪಾದಾರವಿಂದಗಳ ಸೇವೆ ಮಾಡುವಂತಾಗಲಿ ಎಂದು ನನಗೆ ಆದೇಶ ನೀಡಿ. ಶ್ರೀರಾಮಚಂದ್ರನ ಪಾದಕಮಲಗಳನ್ನು ಬಿಡಲು ನನಗೆ ಸಾಧ್ಯವೇ ಇಲ್ಲ. ಪಾದಕಮಲಗಳನ್ನು ಬಿಡುವ ಯೋಚನೆ ಮಾಡಿದರೆ ಸಾಕು, ನನ್ನ ಹೃದಯ ಒಡೆದು ಹೋಗುತ್ತದೆ. ಇದನ್ನು ಕೇಳಿ ನಾವು ಅವರನ್ನು ತಬ್ಬಿಕೊಂಡೆವು ಮತ್ತು ಹೀಗೆ ಹೇಳಿ ಪ್ರೋತ್ಸಾಹಿಸಿದೆವು. ನೀವು ಸಂತರಂತಹ ಭಕ್ತರು, ಏಕೆಂದರೆ ಭಕ್ತಿ ಸೇವೆಯಲ್ಲಿ ನಿಮ್ಮ ಮನಸ್ಸು ದೃಢವಾಗಿ ನಿಂತಿದೆ. ಹೀಗೆ ನಾವು ಅವರನ್ನು ಪ್ರಶಂಸೆ ಮಾಡಿದೆವು. ಪ್ರಿಯ ಪ್ರಭು, ನೀವು ಯಾವ ವಂಶದ ಮೇಲೆ ಲವಲೇಶದಷ್ಟು ಕೃಪೆ ತೋರಿವಿರೋ ಆ ವಂಶವು ಭಾಗ್ಯಶಾಲಿ, ಏಕೆಂದರೆ ಅಂತ ಕೃಪೆಯಿಂದ ಎಲ್ಲಾ ಕಷ್ಟಗಳು ನಾಶವಾಗುವು. ಚೈತನ್ಯ ಮಹಾಪ್ರಭುಗಳ ಕೃಪೆ ಯಾವ ಭಕ್ತರ ಮೇಲೆ ಬೀಳುತ್ತೋ ಅವರ ಎಲ್ಲಾ ಕಷ್ಟಗಳು ನಾಶವಾಗತ್ತೆ. ಆದ್ರೆ ಯಾವ ರೀತಿ ನಾಶವಾಗತ್ತೆ, ಯಾವಾಗ ನಾಶವಾಗತ್ತೆ, ಅದು ಅವರಿಗೆ ಗೊತ್ತು. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಮುರಾರಿ ಗುಪ್ತರ ಬಗ್ಗೆ ಇದೇ ರೀತಿಯ ಒಂದು ಘಟನೆ ಆಯಿತು. ಹಿಂದೆ ನಾನು ಅವರನ್ನು ಪರೀಕ್ಷಿಸಿದೆ. ಅವರ ದೃಢ ಸಂಕಲ್ಪವು ಇದೇ ರೀತಿ ಇತ್ತು. ತನ್ನ ಭಗವಂತನ ಆಶಯವನ್ನು ತೊರೆಯದ ಭಕ್ತನೇ ಧನ್ಯ, ತನ್ನ ಸೇವಕನನ್ನು ತೊರೆಯದ ಭಗವಂತನೇ ಧನ್ಯ. ಒಂದು ವೇಳೆ ಸೇವಕನು ಪತಿತನಾಗಿ ಬೇರೆಲ್ಲಿಗಾದರೂ ಹೋದಾಗ ಅಂತವನ ಜುಟ್ಟು ಹಿಡಿದು ಎಳೆದುಕೊಂಡು ಹಿಂದಕ್ಕೆ ತರುವ ಒಡೆಯನೇ ಧನ್ಯ. ನೀವು ಇಲ್ಲಿಗೆ ಬಂದದ್ದು ತುಂಬಾ ಒಳ್ಳೆಯದಾಯಿತು. ಈಗ ಹರಿದಾಸ ಠಾಕೂರರ ಜೊತೆ ಈ ಕೋಣೆಯಲ್ಲಿರಿ. ಶ್ರೀ ಕೃಷ್ಣನ ಭಕ್ತಿ ಸೇವೆ ರಸವನ್ನು ಅರಿಯುವುದರಲ್ಲಿ ನೀವಿಬ್ಬರೂ ನಿಷ್ಣಾತರು. ಆದ್ದರಿಂದ ನೀವಿಬ್ಬರೂ ಅಂತಹ ಕಾರ್ಯ ಚಟುವಟಿಕೆಗಳ ಆಸ್ವಾದನೆಯನ್ನು ಮತ್ತು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮುಂದುವರಿಸಬೇಕು. ಹೀಗೆ ಹೇಳಿ ಚೈತನ್ಯ ಮಹಾಪ್ರಭುಗಳು ಎದ್ದು ಹೊರಟರು. ಅವರಿಬ್ಬರಿಗೂ ತಿನ್ನಲು ಗೋವಿಂದನ ಮೂಲಕ ಪ್ರಸಾದವನ್ನು ಕಳುಹಿಸಿದರು. ಇಲ್ಲಿ ನೋಡಿ, ನಮಗ್ ಗೊತ್ತಾಗ್ಬೇಕಾಗಿ ಭಕ್ತಿಯಲ್ಲಿ ನಿಜವಾದ ಚಟುವಟಿಕೆ ಏನು? ಹರೇ ಕೃಷ್ಣ ಮಹಾಮಂತ್ರ ಜಪ. ಆದ್ರೆ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ಏನಾಗತ್ತೆ? ನಮ್ಗೆ ಅಂದ್ರೆ ಪ್ರಚಾರ ಮಾಡೋದ್ರಿಂದ ಏನಾಗತ್ತೆ? ನಮ್ಗೆ ಜಪ ಮಾಡೋದಕ್ಕೆ ಆ ಸಮಯವನ್ನ ನಾವು ಪ್ರಚಾರಕ್ಕೆ ಕೊಡ್ತೀವಿ. ಹಿಂದಿನ ಕಾಲದಲ್ಲಿ ಭಕ್ತರು ಕೇವಲ ಜಪವನ್ನ ಮಾಡ್ತಾ ಇರು ಸಂಪೂರ್ಣ ಸಮಯ. ಆದ್ರೆ ನಾವು ಪ್ರಚಾರದಲ್ಲಿ ತೊಡಗಿದ್ವಿ. ಅದರಿಂದ ನಮಗೆ ಹೇಗೆ ಸಹಾಯ ಆಗತ್ತೆ? ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ 24 ಗಂಟೆ ಜಪ ಮಾಡ್ಬೇಕು. ಆದ್ರೆ ನಮಗೆ 24 ಗಂಟೆ ನಾವು ಜಪ ಮಾಡೋದಕ್ಕೆ ಆ ಜಪದ ಗುಣಮಟ್ಟ, ಕ್ವಾಲಿಟಿ ಇವಾಗ ಅಷ್ಟು ಚೆನ್ನಾಗಿಲ್ಲ. ನಾವು ಯಾವಾಗ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ತೊಡಗ್ತೀವಿ, ಪುಸ್ತಕ ವಿತರಣೆ, ಪ್ರಚಾರ ಇದರಲ್ಲೆಲ್ಲ ತೊಡಗ್ತೀವೋ, ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗುತ್ತೆ. ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಕ್ಕಿದಾಗ ನಮ್ಮ ಜಪದ ಗುಣಮಟ್ಟ ಏರುತ್ತೆ. ಆಗ ನಾವು ಅಂತಿಮವಾಗಿ ಸತತವಾಗಿ ಕೃಷ್ಣನ ನಾಮ ತಗೊಳ್ಳೋವಂತ ಹಂತಕ್ಕೂ ನಾವು ಬರ್ತೀವಿ. ಆದ್ರೆ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ನಾವು ಭಾಗವಹಿಸದೆ ಸ್ವಾರ್ಥಿಗಳಾಗಿ ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಜಪವನ್ನ ಮಾಡ್ತಾ ಹೋದ್ರೆ ನಮ್ಮ ಪ್ರಗತಿ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಯಾಕಂದ್ರೆ ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು. ಹಾಗಾಗಿ ಎಲ್ಲರೂ ತಮಗೆ ಎಷ್ಟಾಗುತ್ತೋ ಅಷ್ಟು ಈ ಭಕ್ತಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿ. ಇಲ್ಲ ನಿಮ್ಮ ದೈಹಿಕವಾಗಿ ನೀವು ತೊಡಗಬಹುದು, ಇನ್ನೊಬ್ಬರಿಗೆ ಪುಸ್ತಕ ವಿತರಣೆ ಮಾಡಿ, ಇಲ್ಲ ಇನ್ನೊಬ್ಬರಿಗೆ ಪ್ರಚಾರ ಮಾಡಿ. ಅದಾಗ್ಲಿಲ್ಲ ಅಂದ್ರೆ ಲಕ್ಷ್ಮಿಯ ಸೇವೆಯನ್ನ ಭಗವಂತನ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿ. ಅಂತೂ ಹೇಗೋ ಇದರಲ್ಲಿ ಪಾಲ್ಗೊಳ್ಳಿ. ಈ ರೀತಿಯಲ್ಲಿ ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಇದ್ದರು. ಅವರು ಜಗನ್ನಾಥ ದೇವಸ್ಥಾನದ ಶಿಖರದಲ್ಲಿರುವ ಚಕ್ರವನ್ನು ನೋಡುತ್ತಾ ನಮಸ್ಕಾರ ಮಾಡುತ್ತಿದ್ದೆ. ಯಾಕಂದ್ರೆ ಶಿಖರ
ಆ ಚಕ್ರವನ್ನ ನೋಡಿದ್ರೆ ಭಗವಂತನ ದರ್ಶನ ಪಡ್ಕೊಳ್ಳೋದಕ್ಕೆ ಅದೇ ಫಲ ಸಿಗುತ್ತೆ ಅಂತ ಬ್ರಹ್ಮ ಅದಕ್ಕೆ ಅನುಗ್ರಹವನ್ನು ನೀಡಿದ್ದಾನೆ. ಹಾಗಾಗಿ ಪ್ರತಿನಿತ್ಯವೂ ಚೈತನ್ಯ ಮಹಾಪ್ರಭುಗಳು ಇಬ್ಬರು ಭಕ್ತೋತ್ತಮರನ್ನು ಸಂಧಿಸಲು ಅಲ್ಲಿಗೆ ಹೋಗಿ ಕೆಲಕಾಲ ಕೃಷ್ಣ ಸಂಬಂಧವಾದ ವಿಷಯಗಳನ್ನು ಚರ್ಚಿಸುತ್ತಿದ್ದರು. ಜಗನ್ನಾಥ ದೇವಾಲಯದಲ್ಲಿನ ಪ್ರಸಾದ ಅತ್ಯುನ್ನತ ಗುಣಮಟ್ಟದ್ದು. ಚೈತನ್ಯ ಮಹಾಪ್ರಭುಗಳು ಆ ಪ್ರಸಾದವನ್ನು ತಂದು ಆ ಭಕ್ತರಿಬ್ಬರಿಗೂ ಕೊಡುತ್ತಿದ್ದರು. ಒಂದು ದಿನ ಪ್ರಭುಗಳು ಅವರಿಬ್ಬರನ್ನು ಸಂಧಿಸಲು ಬಂದು ಇದ್ದಕ್ಕಿದ್ದಂತೆ ಸನಾತನ ಗೋಸ್ವಾಮಿಗಳ ಜೊತೆ ಮಾತನಾಡಲಾರಂಭಿಸಿದರು. ಅವರು ಹೇಳಿದರು, ಪ್ರಿಯ ಸನಾತನ, ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ನನಗೆ ಕೃಷ್ಣ ದೊರಕುವುದಾದರೆ ನಾನು ಒಂದು ಕ್ಷಣವೂ ಹಿಂದೇಟು ಹಾಕದೆ ಲಕ್ಷಾಂತರ ದೇಹಗಳನ್ನು ತ್ಯಾಗ ಮಾಡಬಲ್ಲೆ. ಗೊತ್ತಾಗ್ಬಿಡ್ತು ಚೈತನ್ಯ ಮಹಾಪ್ರಭುಗೆ ಇವರು ದೇಹವನ್ನ ತೆಚ್ಚೋ ಬಗ್ಗೆ ಯೋಚನೆ ಮಾಡ್ತಾ ಇದಾರಂತ. ಅದಕ್ಕೆ ನೇರವಾಗಿ ಹೇಳ್ತಾ ಇದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಕೃಷ್ಣ ಸಿಗೋಂಗಿದ್ರೆ ನಾನು ಲಕ್ಷಾಂತರ ಶರೀರಗಳನ್ನು ತ್ಯಜಿಸ್ಬಿಡ್ತಾ ಇದ್ದೆ ಇಷ್ಟೊತ್ತಿಗೆ ಅಂತ. ಕೇವಲ ದೇಹತ್ಯಾಗ ಮಾಡುವುದರಿಂದ ಕೃಷ್ಣನು ಸಿಕ್ಕುವುದಿಲ್ಲ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ಕೃಷ್ಣನು ಭಕ್ತಿ ಸೇವೆಯಿಂದ ಮಾತ್ರ ದೊರಕುತ್ತಾನೆ. ಅವನನ್ನು ಪಡೆಯಲು ಬೇರಾವ ಮಾರ್ಗವೂ ಇಲ್ಲ. ಆತ್ಮಹತ್ಯೆಯೇ ಮೊದಲಾದ ಕೃತ್ಯಗಳು ಗುಣದಿಂದ ಆದಂತವು. ತಮೋಗುಣ ಮತ್ತು ರಜೋಗುಣಗಳಿಂದ ಕೃಷ್ಣನನ್ನು ಅರಿಯಲು ಸಾಧ್ಯವಿಲ್ಲ. ಭಕ್ತಿ ಸೇವೆ ಮಾಡದೆ ಕೃಷ್ಣನ ಬಗೆಗಿನ ಸುಪ್ತ ಪ್ರೇಮ ಜಾಗೃತವಾಗದು. ಆ ಸುಪ್ತ ಪ್ರೇಮವನ್ನು ಜಾಗೃತಗೊಳಿಸದೆ ಕೃಷ್ಣನನ್ನು ಪಡೆಯುವ ಮಾರ್ಗ ಬೇರೊಂದಿಲ್ಲ. ಆತ್ಮಹತ್ಯೆಯಂತಹ ಕಾರ್ಯಗಳು ಪಾಪ ತರುವಂತಹವು. ಭಕ್ತನಾದವನಿಗೆ ಅಂತ ಕೃತ್ಯಗಳಿಂದ ಕೃಷ್ಣನ ಪಾದಾರವಿಂದ ದೊರಕದು. ಕೃಷ್ಣನ ವಿಯೋಗದಿಂದ ಭಕ್ತೋತ್ತಮನು ಕೆಲವು ವೇಳೆ ತನ್ನ ಪ್ರಾಣ ತ್ಯಾಗ ಮಾಡಬಯಸುತ್ತಾನೆ. ಆದರೆ ಅಂತಹ ಆವೇಶಪೂರ್ಣ ಪ್ರೇಮದಿಂದ ಅವನಿಗೆ ಕೃಷ್ಣನ ದರ್ಶನ ಲಭಿಸುತ್ತದೆ. ಆಗ ಅವನು ತನ್ನ ದೇಹ ತ್ಯಾಗ ಮಾಡಲು ಸಾಧ್ಯವಿಲ್ಲ. ನಾನೊಂದ್ಸತಿ ಕೃಷ್ಣನ ವಿಯೋಗದಿಂದ ಭಕ್ತೋತ್ತಮ ಕೆಲವು ವೇಳೆ ತಡ್ಕೊಳಕ್ಕಾಗದೆ ನನ್ನ ಪ್ರಾಣವನ್ನ ನಾನು ತ್ಯಜಿಸ್ಬಿಡ್ತೀನಿ ಅಂತ ಆ ಮಟ್ಟಕ್ಕೆ ಹೋಗ್ತಾನೆ. ಅವಾಗ ಏನಾಗತ್ತೆ ಅಂತ ಆವೇಶಪೂರ್ಣ ಪ್ರೇಮ ಅದು. ಆವೇಶಪೂರ್ಣ ಪ್ರೇಮದಿಂದ ಕೃಷ್ಣನ ದರ್ಶನ ಸಿಕ್ಬಿಡುತ್ತೆ ಅವನಿಗೆ. ಇದನ್ನ ನಾವು ಅನುಕರಿಸಬಾರ್ದು. ಕೃಷ್ಣನ ಬಗ್ಗೆ ಗಾಢವಾದ ಅನುರಕ್ತಿಯುಳ್ಳವನು ಕೃಷ್ಣನ ವಿಯೋಗವನ್ನು ಸಹಿಸನು. ಆದ್ದರಿಂದ ಅಂತ ಭಕ್ತನು ಸದಾ ತನ್ನ ಸಾವನ್ನೇ ಬಯಸುತ್ತಾನೆ. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳಿಗೆ ಹೇಳಿದರು, ನಿಮ್ಮ ಕೆಟ್ಟ ಆಸೆಗಳನ್ನೆಲ್ಲ ತೊರೆದು ಬಿಡಿ, ಏಕೆಂದರೆ ಅವುಗಳಿಂದ ಕೃಷ್ಣನ ಪಾದಾರವಿಂದಗಳ ಆಶ್ರಯ ದೊರಕುವುದಿಲ್ಲ. ಶ್ರವಣ ಕೀರ್ತನಗಳಲ್ಲಿ ತೊಡಗಿ, ಆಗ ನಿಸ್ಸಂಶಯವಾಗಿ ಬೇಗನೆ ಕೃಷ್ಣನ ಆಶ್ರಯ ದೊರಕುತ್ತದೆ. ಕೀಳು ಜಾತಿಯಲ್ಲಿ ಹುಟ್ಟಿದವನು ಶ್ರೀಕೃಷ್ಣನ ಭಕ್ತಿ ಸೇವೆ ಮಾಡಲು ಅಯೋಗ್ಯನಲ್ಲ. ಅಂತೆಯೇ ಕೇವಲ ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಬ್ರಾಹ್ಮಣನೂ ಭಕ್ತಿ ಸೇವೆಗೆ ಯೋಗ್ಯನಲ್ಲ. ಯಾರು ಭಕ್ತಿ ಸೇವೆಯನ್ನ ಅವಲಂಬಿಸಿರುವರೋ ಅವರು ಶ್ರೇಷ್ಠರು. ಆದರೆ ಅಭಕ್ತರಾದವರು ಸದಾ ಹೇಯರು ಮತ್ತು ದೂಷಣೀಯರು. ಆದ್ದರಿಂದ ಭಕ್ತಿ ಸೇವೆಗೆ ಜಾತಿ ಕುಲಗಳ ಭೇದವಿಲ್ಲ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಸದಾ ದೀನ ದಲಿತರ ಬಡಬಗ್ಗರ ಮೇಲೆ ಕೃಪೆ ತೋರುತ್ತಾನೆ. ದೀನೇರೇ ಅಧಿಕ ದಯಾ ಕೊರೆ ಭಗವಾನ್. ಯಾರು ದೀನ ನಮ್ರತೆಯಿಂದ ಇದ್ದಾರೋ, ಭಗವಂತ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೋ. ಎಷ್ಟೊಂದು ಭಕ್ತರು ನನ್ ಕೇಳ್ತಾರೆ, ಯಾರಾದ್ರೂ ನಮ್ಮ ಮೇಲೆ ಇದು ಮಾಡಿದ್ರೆ, ನಮಗೆ ತೊಂದರೆ ಕೊಟ್ರೆ, ನಮಗೆ ಅವಮಾನ ಮಾಡಿದ್ರೆ ನಾವು ಪ್ರತಿಭಟಿಸಬಾರ್ದ? ದೀನ ಅಂದ್ರೆ ಅವನು ಪ್ರತಿಭಟಿಸೋದಿಲ್ಲ. ಅವನು ಆಯ್ತು ಭಗವಂತನ ಇಚ್ಛೆ ಅನ್ಬಿಟ್ಟು ಅವನು ತನ್ನ ಸೇವೆಯಲ್ಲಿ ತೊಡಗಿರ್ತಾನೆ. ಅಂತವರ ಬಗ್ಗೆ ಭಗವಂತ ಹೆಚ್ಚು ಕರುಣೆಯನ್ನ ತೋರ್ತಾನೆ. ಕುಲೀನರು, ಪಂಡಿತರು ಮತ್ತು ಶ್ರೀಮಂತರು ಸದಾ ತಮ್ಮ ಸ್ಥಾನಮಾನಗಳ ಬಗ್ಗೆ ತುಂಬಾ ಜಂಬ ಪಡುತ್ತಾರೆ. ಒಬ್ಬನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣನ ಎಲ್ಲ 12 ಗುಣಗಳನ್ನು ಹೊಂದಿರಬಹುದು. ಆದರೆ ಈ ಗುಣಗಳಿದ್ದು ಅವನು ನಾಭಿ ಕಮಲವುಳ್ಳ ಶ್ರೀಕೃಷ್ಣನ ಪಾದ ಕಮಲಗಳ ಬಗ್ಗೆ ವಿಮುಖನಾಗಿ ಭಕ್ತಿ ಇಲ್ಲದಿದ್ದರೆ ಅವನು ತನ್ನ ಮನಸ್ಸು, ಮಾತುಗಳು, ಕಾರ್ಯಗಳು, ಐಶ್ವರ್ಯ, ಜೀವನಗಳನ್ನು ಭಗವಂತನ ಸೇವೆಗೆ ಮುಡಿಪಾಗಿಟ್ಟಿರುವ ಚಂಡಾಲನಿಗಿಂತಲೂ ಕೀಳು. ಚಂಡಾಲ ಅಂದ್ರೆ ಅಂತಹ ಕುಟುಂಬದಲ್ಲಿ ಜನಿಸಿದವನು. ಆದ್ರೆ ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವನ ಎಲ್ಲವನ್ನೂ ಕೂಡ ಭಗವಂತನಿಗೆ ಮುಡುಪಾಗಿಟ್ಟಿರುವಂತವನು ಇಂಥ ಬ್ರಾಹ್ಮಣಿಗಿಂತ ತುಂಬಾ ಶ್ರೇಷ್ಠ. ಹೋಲಿಕೆನೇ ಇಲ್ಲ. ಕೇವಲ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟುವುದು ಅಥವಾ ಬ್ರಾಹ್ಮಣನ ಗುಣಗಳ ಇದ್ದರೆ ಸಾಲದು, ಅವನು ಭಗವಂತನ ಶುದ್ಧ ಭಕ್ತನಾಗಬೇಕು. ಹೀಗೆ ಸ್ವಪಚ ಅಥವಾ ಚಂಡಾಲ ಆದವನು ಭಕ್ತನಾಗಿದ್ದರೆ ಅವನು ತನ್ನನ್ನು ಮಾತ್ರವಲ್ಲದೆ ತನ್ನ ಇಡೀ ಕುಟುಂಬವನ್ನು ಉದ್ಧಾರ ಮಾಡುತ್ತಾನೆ. ಆದರೆ ಕೇವಲ ಬ್ರಾಹ್ಮಣನ ಗುಣಗಳಿದ್ದು ಭಕ್ತನಲ್ಲದಿದ್ದರೆ ಅವನು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲಾರ, ಇನ್ನು ಅವನ ಕುಟುಂಬವನ್ನು ಶುದ್ಧೀಕರಿಸುವುದರ ಬಗ್ಗೆ ಹೇಳುವುದೇನಿದೆ. ಭಕ್ತಿ ಸೇವಾ ವಿಧಾನಗಳಲ್ಲಿ ಶಾಸ್ತ್ರೋಕ್ತವಾದ 9 ವಿಧಾನಗಳು ಅತ್ಯುತ್ತಮವಾದವು. ಏಕೆಂದರೆ ಇದು ವಿಧಾನಗಳಿಗೆ ಕೃಷ್ಣನನ್ನು ಒಲಿಸಿಕೊಳ್ಳುವ ಮತ್ತು ಅವನ ಬಗ್ಗೆ ಪ್ರೇಮ ಕೊಡುವ ಮಹಾಶಕ್ತಿ ಇದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಈ 9 ಪ್ರಕ್ರಿಯೆಗಳು.
9 ಬಗೆಯ ಭಕ್ತಿ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ. ವ್ಯಕ್ತಿಯು 10 ಬಗೆಯ ಅಪರಾಧಗಳನ್ನು ಮಾಡದೆ ನಾಮ ಸಂಕೀರ್ತನೆ ಮಾಡಿದರೆ ಅವನಿಗೆ ಅಮೂಲ್ಯವಾದ ಭಗವತ್ ಪ್ರೇಮ ಸುಲಭವಾಗಿ ಲಭಿಸುತ್ತದೆ. ಅಪರಾಧಗಳನ್ನ ಮಾಡದೆ ನಾಮ ಸಂಕೀರ್ತನೆ ಮುಂದುವರ್ಸ್ಕೊಂಡು ಹೋದ್ರೆ ಅಮೂಲ್ಯವಾದ ಭಗವತ್ ಪ್ರೇಮ ಲಭ್ಯವಾಗತ್ತೆ. ಇದನ್ನು ಕೇಳಿ ಸನಾತನ ಗೋಸ್ವಾಮಿಗಳು ನಿಬ್ಬೆರಗಾದರು. ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನನ್ನ ನಿರ್ಧಾರವನ್ನು ಚೈತನ್ಯ ಮಹಾಪ್ರಭುಗಳು ಒಪ್ಪಿಲ್ಲ ಎಂದು ಅವರು ಕರೀತರು. ಸನಾತನ ಗೋಸ್ವಾಮಿಗಳು ಹೀಗೆ ತೀರ್ಮಾನಿಸಿದರು. ಎಲ್ಲವನ್ನು ಬಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳು ನಾನು ಆತ್ಮಹತ್ಯೆ ಮಾಡಿಕೊಳ್ಳಬಾರದೆಂದು ನಿಷೇಧಿಸಿದ್ದಾರೆ. ಅನಂತರ ಅವರು ಮಹಾಪ್ರಭುಗಳ ಕಾಲಿಗೆ ಬಿದ್ದು ಅವರ ಪಾದಕಮಲಗಳನ್ನು ಮುಟ್ಟಿ ಹೀಗೆ ಹೇಳಿದ್ದರು. ನೋಡಿ, ಅವರು ಗೊತ್ತಾದ ತಕ್ಷಣ, ಗುರುಗಳ ಇಚ್ಛೆ ಏನು ಅಂತ ಗೊತ್ತಾದ ತಕ್ಷಣ ನಮ್ಮ ಇಚ್ಛೆಯನ್ನ ಬಿಟ್ಬಿಡ್ಬೇಕು. ಗುರುಗಳ ಇಚ್ಛೆಯನ್ನ ಪಾಲನೆ ಮಾಡಕ್ಕೆ ಶ್ರಮ ಪಡ್ಬೇಕು. ಪಾದಗಳಿಗೆ ಬೀಳ್ತಾರೆ. ಪ್ರಭು, ನೀವು ಸರ್ವಜ್ಞರು, ದಯಾಳುಗಳು, ಸರ್ವತಂತ್ರ ಸ್ವತಂತ್ರರಾದ ಪರಮ ಪ್ರಭು, ನೀವು ಆಡಿಸಿದಂತೆ ನಾನು ಆಡುವೆ. ಒಂದು ಕಡ್ಡಿಯ ಸಾಧನದಂತೆ. ಈ ರೀತಿ ಇರಬೇಕು ನಮ್ಮ ಜೀವನ. ಗುರುಗಳು ಹಿರಿಯರು ನಮ್ಮನ್ನ ಆಡಿಸಿದಂತೆ ನಾವು ಆಡ್ಬೇಕು. ನಾನು ಕೀಳ ಜಾತಿಯಲ್ಲಿ ಹುಟ್ಟಿದವನು, ನಾನು ಪರಮ ನೀಚ ದೂಷಿತ, ಏಕೆಂದರೆ ಪಾಪಿಯ ಎಲ್ಲಾ ಲಕ್ಷಣಗಳು ನನ್ನಲ್ಲಿವೆ. ನೀವು ನನ್ನನ್ನು ಬದುಕಿಸಿದರೆ ನಿಮಗೆ ಏನು ಲಾಭ? ನೋಡಿ, ತುಂಬಾ ಬಹಳ ಮುಖ್ಯವಾದ ಉತ್ತರ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನಿಮ್ಮ ದೇಹವು ನನ್ನ ಆಸ್ತಿ, ನಮ್ಮ ಶರೀರ ನಮ್ಮ ಗುರುಗಳ ಆಸ್ತಿ. ಅದನ್ನ ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾವು ದೇಹದ ಬಗ್ಗೆ ಕಾಳಜಿ ತೋರ್ಬೇಕು. ಅದು ಬಿಟ್ಟು ದೇಹವನ್ನ ನಾವು ನಿರ್ಲಕ್ಷಿಸಿದರೆ, ಉಡಾಫೆಯಿಂದ ಅಥವಾ ಏನೋ ಯಾವ ಜವಾಬ್ದಾರಿ ಇಲ್ಲದೆ ನಾವು ಭಕ್ತಿಯ ಚಟುವಟಿಕೆಗಳಲ್ಲಿ ತೊಡಗಿದ್ರು ಕೂಡ ದೇಹವನ್ನ ನಾವು ಸರಿಯಾಗಿ ಸಂರಕ್ಷಿಸ್ಕೊಳ್ಳಿಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಯಾಕಂದ್ರೆ ಇದು ಗುರುಗಳ ಆಸ್ತಿ. ನೀವು ಈಗಾಗಲೇ ನನಗೆ ಶರಣಾಗಿದ್ದೀರಿ, ಆದ್ದರಿಂದ ನಿಮಗೆ ನಿಮ್ಮ ದೇಹದ ಮೇಲೆ ಯಾವ ಹಕ್ಕೂ ಇಲ್ಲ. ಯಾರು ಗುರುಗಳಿಗೆ ಶರಣಾಗತರಾಗಿದ್ದಾರೋ ಅವರ ದೇಹದ ಮೇಲೆ ಅವರಿಗೆ ಯಾವ ಹಕ್ಕು ಇಲ್ಲ. ಅದು ಗುರುಗಳ ಆಸ್ತಿ. ಗುರುಗಳ ಆಸ್ತಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದು ಶಿಷ್ಯರ ಕರ್ತವ್ಯ. ನೀವು ಏಕೆ ಇತರರ ಆಸ್ತಿಯನ್ನು ಹಾಳು ಮಾಡುತ್ತೀರಿ? ಯಾವುದು ಸರಿ ಯಾವುದು ತಪ್ಪು ಎಂದು ನೀವು ವಿಚಾರ ಮಾಡಲಾರಿರಾ? ನಿಮ್ಮ ಶರೀರವು ಅನೇಕ ಅವಶ್ಯಕ ಕೆಲಸಗಳನ್ನು ಮಾಡಲು ನನಗೆ ಮುಖ್ಯ ಸಾಧನ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಿಮ್ಮ ಶರೀರದಿಂದ ನಾನು ಅನೇಕ ಕೆಲಸಗಳನ್ನು ಮಾಡುತ್ತೇನೆ. ನೀವು ಭಕ್ತನ ಭಕ್ತಿ ಸೇವೆಯ, ಕೃಷ್ಣ ಪ್ರೇಮದ, ವೈಷ್ಣವನ ಕರ್ತವ್ಯಗಳ ಮತ್ತು ವೈಷ್ಣವನ ಗುಣಲಕ್ಷಣಗಳ ಮೂಲ ತತ್ವಗಳನ್ನು ಚೆನ್ನಾಗಿ ತಿಳಿಯಬೇಕು. ಇವೆಲ್ಲ ನೀವು ಬರಿಬೇಕು. ನೀವು ಕೃಷ್ಣನ ಭಕ್ತಿ ಸೇವೆಯ ಬಗ್ಗೆ ಜನರಿಗೆ ತಿಳಿಯ ಹೇಳಬೇಕು. ಕೃಷ್ಣ ಪ್ರೇಮ ಬೆಳೆಸಲು ಕೇಂದ್ರಗಳನ್ನು ಸ್ಥಾಪಿಸಬೇಕು. ಕಳೆದು ಹೋದ ತೀರ್ಥಕ್ಷೇತ್ರಗಳ ಉತ್ಖನನ ಮಾಡಬೇಕು ಮತ್ತು ಸನ್ಯಾಸ ಸ್ವೀಕಾರದ ಬಗ್ಗೆಯೂ ಜನರಿಗೆ ತಿಳಿಯ ಹೇಳಬೇಕು. ನೋಡಿ, 4 ಕರ್ತವ್ಯಗಳು ಹೇಳುದು. ಜನರಿಗೆ ಭಕ್ತಿ ಸೇವೆ ಬಗ್ಗೆ ಹೇಳಬೇಕು, ಕೃಷ್ಣ ಪ್ರೇಮ ಬೆಳೆಸಲು ಕೇಂದ್ರಗಳನ್ನು ಸ್ಥಾಪಿಸಬೇಕು, ಕಳೆದು ಹೋದ ತೀರ್ಥಕ್ಷೇತ್ರಗಳನ್ನ ಅವುಗಳ ಉದ್ಧಾರ ಅಥವಾ ಉತ್ಖನನ ಮಾಡಬೇಕು. 4ನೇದು ಸನ್ಯಾಸ ಸ್ವೀಕಾರದ ಬಗ್ಗೆಯೂ ಜನರಿಗೆ ತಿಳಿ ಹೇಳಬೇಕು. ಮಥುರಾ ವೃಂದಾವನ ನನಗೆ ಪ್ರಿಯವಾದ ಧಾಮಗಳು. ಅಲ್ಲಿ ಕೃಷ್ಣ ಪ್ರಜ್ಞೆ ಬಗ್ಗೆ ಬೋಧಿಸಲು ನಾನು ಅನೇಕ ವಿಷಯಗಳನ್ನು ಮಾಡಬೇಕೆಂದಿದ್ದೇನೆ. ತಾಯಿ ಆಜ್ಞೆಯಂತೆ ನಾನು ಇಲ್ಲಿ ಜಗನ್ನಾಥಪುರಿಯಲ್ಲಿ ಕುಳಿತಿದ್ದೇನೆ. ಆದ್ದರಿಂದ ಧಾರ್ಮಿಕ ವಿಧಿ ವಿಧಾನಗಳಂತೆ ಹೇಗೆ ಬದುಕುವುದು ಎನ್ನುವುದರ ಬಗ್ಗೆ ಜನರಿಗೆ ಬೋಧಿಸಲು ನಾನು ಮಥುರಾ ವೃಂದಾವನಕ್ಕೆ ಹೋಗಲಾರೆ. ಈ ಕೆಲಸವನ್ನೆಲ್ಲ ನಾನು ನಿಮ್ಮ ದೇಹದ ಮೂಲಕ ಮಾಡಿಸಬೇಕು. ಆದರೆ ನೀವು ದೇಹವನ್ನು ತ್ಯಾಗ ಮಾಡಬೇಕೆಂದಿದ್ದೀರಿ. ನಾನು ಹೇಗೆ ಇದನ್ನು ಸಹಿಸಲಿ? ಆಗ ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನಾನು ನಿಮಗೆ ನಮಸ್ಕರಿಸುತ್ತೇನೆ. ನಿಮ್ಮ ಹೃದಯಾಂತರಾಳದಲ್ಲಿ ನೀವು ಯೋಜಿಸುವ ಗಹನವಾದ ಭಾವನೆಗಳನ್ನು ಯಾರೂ ಅರಿಯಲಾರರು. ಮರದ ಬೊಂಬೆಯು ಜಾದೂಗಾರನ ನಿರ್ದೇಶನದಂತೆ ಹಾಡಿ ಕುಣಿಯುತ್ತದೆ, ಆದರೆ ತಾನು ಕುಣಿದು ಹಾಡುವುದು ಹೇಗೆಂದು ಅದಕ್ಕೆ ತಿಳಿಯದು. ಪ್ರಭು, ನೀವು ಕುಣಿಸುವಂತೆ ಅವನು ಕುಣಿಯುತ್ತಾನೆ. ಆದರೆ ಅವನು ಹೇಗೆ ಕುಣಿಯುತ್ತಾನೆ ಮತ್ತು ಯಾರು ಕುಣಿಸುತ್ತಾರೆಂಬುದು ಆತನಿಗೆ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳು ಅನಂತರ ಹರಿದಾಸ ಠಾಕೂರರಿಗೆ ಹೇಳಿದರು, ಹರಿದಾಸ ಠಾಕೂರರೇ ಕೇಳಿ, ಇವರು ಇತರರ ಆಸ್ತಿಯನ್ನು ನಾಶ ಮಾಡ ಬಯಸುತ್ತಾರೆ. ಬೇರೆಯವರ ಆಸ್ತಿಯ ಹೊಣೆ ಹೊತ್ತವನು ಅದನ್ನು ಇತರರಿಗೆ ಹಂಚುವುದೂ ಇಲ್ಲ, ಸ್ವಂತ ಉಪಯೋಗಕ್ಕೆ ಬಳಸಿಕೊಳ್ಳುವುದೂ ಇಲ್ಲ. ನೋಡಿದು, ಬೇರೆಯವರ ಆಸ್ತಿಯ ಹೊಣೆ ಹೊತ್ತವನು ಅದನ್ನು ಇತರರಿಗೆ ಹಂಚುವುದೂ ಇಲ್ಲ, ಸ್ವಂತ ಉಪಯೋಗಕ್ಕೂ ಬಳಸ್ಕೊಳ್ಳೋದಿಲ್ಲ. ಆದ್ದರಿಂದ ಅಂತಹ ನ್ಯಾಯ ಬಾಹಿರ ಕೆಲಸವನ್ನು ಮಾಡಬಾರದೆಂದು ಅವರಿಗೆ ಹೇಳಿ.
ಹರಿದಾಸ ಠಾಕೂರರು ಹೇಳಿದರು, ನಾವು ನಮ್ಮ ಶಕ್ತಿಯ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ಅಹಂಕಾರ ಪಡುತ್ತೇವೆ. ವಾಸ್ತವವಾಗಿ ನಾವು ನಿಮ್ಮ ಗಹನವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಾರೆವು. ನೀವು ಹೇಳದಿದ್ದರೆ ನಿಮ್ಮ ಉಪದೇಶವೇನು ಎಂಬುದಾಗಲಿ, ಯಾರ ಮೂಲಕ ಏನು ಮಾಡಿಸ ಬಯಸುತ್ತೀರಿ ಎಂಬುದಾಗಲಿ ನಮಗೆ ಗೊತ್ತಾಗುವುದೇ ಇಲ್ಲ. ಮಹಾಸ್ವಾಮಿ, ಶ್ರೇಷ್ಠರಾದ ತಾವು ಸನಾತನ ಗೋಸ್ವಾಮಿಯವರನ್ನು ಒಪ್ಪಿಕೊಂಡಿರುವುದರಿಂದ ಅವರು ತುಂಬಾ ಧನ್ಯರು. ಅವರಷ್ಟು ಅದೃಷ್ಟಶಾಲಿ ಬೇರೆ ಯಾರೂ ಇಲ್ಲ. ಅನಂತರ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರ ಮತ್ತು ಸನಾತನ ಗೋಸ್ವಾಮಿ ಇಬ್ಬರನ್ನು ತಬ್ಬಿಕೊಂಡರು. ಅನಂತರ ಮಾಧ್ಯಾಹ್ನಿಕ ಮಾಡಲು ಎದ್ದರು. ಹರಿದಾಸ ಠಾಕೂರರು ಸನಾತನರನ್ನು ತಬ್ಬಿಕೊಂಡು ಹೀಗೆ ಹೇಳಿದರು, ಪ್ರಿಯ ಸನಾತನರೇ, ನಿಮ್ಮ ಭಾಗ್ಯಕ್ಕೆ ಮಿತಿಯೇ ಇಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಿಮ್ಮ ಶರೀರವನ್ನೇ ತಮ್ಮ ಆಸ್ತಿ ಎಂದು ಪರಿಗಣಿಸಿದ್ದಾರೆ. ಆದ್ದರಿಂದ ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವುದನ್ನು ತಮ್ಮದೇ ದೇಹದಿಂದ ಮಾಡಲು ಸಾಧ್ಯವಿಲ್ಲವೋ ಅದನ್ನು ನಿಮ್ಮ ಮುಖಾಂತರ ಮಾಡಿಸಬೇಕೆಂದಿದ್ದಾರೆ ಮತ್ತು ಅದನ್ನು ಮಥುರಾದಲ್ಲಿ ಮಾಡಿಸಬೇಕೆಂದಿದ್ದಾರೆ. ಭಗವಂತನು ನಾವು ಏನು ಮಾಡಬೇಕೆಂದು ಬಯಸುವನೋ ನಾವು ಏನು ಮಾಡ ಅದು ಯಶಸ್ವಿಯಾಗಿ ನೆರವೇರುತ್ತದೆ. ಇದು ನಿಮ್ಮ ಮಹಾಭಾಗ್ಯ. ಇದು ನನ್ನ ಖಚಿತವಾದ ಅಭಿಪ್ರಾಯ. ಚೈತನ್ಯ ಮಹಾಪ್ರಭುಗಳಿಗೆ ನಿಮ್ಮಿಂದ ಭಕ್ತಿ ಸೇವಾ ಸಿದ್ಧಾಂತಗಳ ಬಗ್ಗೆ ಮತ್ತು ವೇದ ಶಾಸ್ತ್ರಗಳಲ್ಲಿ ಹೇಳಿರುವ ಆಚಾರ ವಿಚಾರಗಳ ಬಗ್ಗೆ ಪುಸ್ತಕಗಳನ್ನು ಬರಬೇಕೆಂದು ಅಪೇಕ್ಷೆ ಇದೆ ಎಂದು ಅವರ ಮಾತಿನಿಂದ ನನಗೆ ಅರ್ಥವಾಗುತ್ತದೆ. ನನ್ನ ದೇಹವನ್ನು ಚೈತನ್ಯ ಮಹಾಪ್ರಭುಗಳ ಸೇವೆಗೆ ಬಳಸಲಾಗಲಿಲ್ಲ. ಭರತ ಖಂಡದಲ್ಲಿ ಹುಟ್ಟಿದರೂ ಈ ಶರೀರ ನಿರುಪಯುಕ್ತವಾಯಿತು ಅಂತ ಹರಿದಾಸ ಠಾಕೂರರು ಹೇಳ್ತಾ ಇದ್ದಾರೆ. ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಓ ಹರಿದಾಸ ಠಾಕೂರರೇ, ನಿಮಗೆ ಸಮಾನರಾದವರು ಯಾರು? ನೀವು ಚೈತನ್ಯ ಮಹಾಪ್ರಭುಗಳ ಅಂತರಂಗ ಭಕ್ತರು. ನೀವು ತುಂಬಾ ಭಾಗ್ಯವಂತರು. ಈ ಚೈತನ್ಯ ಮಹಾಪ್ರಭುಗಳು ಅವತರಿಸಿರುವುದರ ಉದ್ದೇಶ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯ ಪ್ರಾಮುಖ್ಯವನ್ನು ಹರಡುವುದು. ಈಗ ಅವರು ಅದನ್ನು ತಾವೇ ಮಾಡುವ ಬದಲು ನಿಮ್ಮ ಮೂಲಕ ಹರಡುತ್ತಿದ್ದಾರೆ. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ಭಕ್ತರು ಇತರ ಭಕ್ತರಿಗೆ ಪ್ರಾಮಾಣಿಕತೆಯಿಂದ ಹೊಗಳ್ತಾ ಇದ್ದಾರೆ. ಅಂದ್ರೆ ಸುಮ್ನೆ ಹುಸಿ ಹೊಗಳಿಕೆ ಅಲ್ಲ. ಸುಮ್ನೆ ಯಾರನ್ನ ಹೊಗಳಬೇಕು ಅಂತ ಕೆಲವು ಭಕ್ತರು ಏನ್ ಮಾಡ್ತಾರೆ, ಓ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬೇರೆ ಭಕ್ತರನ್ನ ಹೊಗಳಬೇಕು, ಇಲ್ಲೇ ಇರೋದನ್ನೆಲ್ಲ ಹೇಳ್ತಾರೆ. ಅದು ಒಳ್ಳೇದಲ್ಲ. ಇದು ನಿಜವಾಗಿ ಏನಿದೆಯೋ ಅದರ ಗುಣಗಾನ ಮಾಡ್ಬೇಕು. ನೋಡಿ, ಭಕ್ತರಿಬ್ರು ಪರಸ್ಪರ ತಮ್ಮಲ್ಲಿ ಅವರಲ್ಲಿ ಎದ್ದು ಕಾಣ್ತಾ ಇರುವಂತ ಗುಣಗಾನ ಮಾಡ್ತಾ ಇದ್ದಾರೆ. ಮಹಾಸ್ವಾಮಿ, ನೀವು ಪ್ರತಿನಿತ್ಯ 3 ಲಕ್ಷ ಸಲ ಪವಿತ್ರ ನಾಮ ಜಪ ಮಾಡುತ್ತಿದ್ದೀರಿ. ಅಂತ ಜಪದ ಪ್ರಾಮುಖ್ಯವನ್ನು ಎಲ್ಲರಿಗೂ ತಿಳಿಸುತ್ತಿದ್ದೀರಿ. ಕೆಲವರು ಬಹಳ ಚೆನ್ನಾಗಿ ನಡೆಯುವರು, ಆದರೆ ಕೃಷ್ಣ ಪ್ರಜ್ಞಾ ಪಂಥವನ್ನು ಬೋಧಿಸರು ಅಂದ್ರೆ ತಾವು ಸಾಧನೆ ಮಾಡ್ಕೋತಾ ಇದ್ದಾರೆ, ಆದ್ರೆ ಇನ್ನೊಬ್ಬರಿಗೆ ಅದರ ಬಗ್ಗೆ ಹೇಳೋ ಗೋಜಿಗೆ ಇಳಿಯೋದು ಸಿಗಾಕೊಳ್ಳೋದಿಲ್ಲ. ಇತರರಾದರೂ ಬೋಧಿಸುತ್ತಾರೆ, ಆದರೆ ಸರಿಯಾಗಿ ನಡೆಯುವುದಿಲ್ಲ. ಕೆಲವರು ಸರಿಯಾಗಿ ನಡ್ಕೋತಾರೆ, ಬೋಧಿಸೋದಿಲ್ಲ. ಕೆಲವರು ಬೋಧಿಸ್ತಾರೆ, ಸರಿಯಾಗಿ ನಡ್ಕೊಳ್ಳೋದಿಲ್ಲ. ನೀವು ಏಕಕಾಲದಲ್ಲಿ ಪವಿತ್ರ ನಾಮ ಸಂಕೀರ್ತನೆ ಹಾಗೂ ಸ್ವಂತ ಆಚಾರ ವಿಚಾರಗಳ ಆಚರಣೆಯನ್ನು ಮಾಡುತ್ತೀರಿ, ಬೋಧನೆಯನ್ನು ಮಾಡುತ್ತೀರಿ. ಆದ್ದರಿಂದ ನೀವು ಇಡೀ ಜಗತ್ತಿಗೆ ಗುರು, ಏಕೆಂದರೆ ನೀವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತರು. ಈ ರೀತಿಯಲ್ಲಿ ಅವರಿಬ್ಬರು ಕೃಷ್ಣ ಸಂಬಂಧವಾದ ವಿಷಯಗಳನ್ನು ಚರ್ಚಿಸುತ್ತಾ ಕಾಲ ಕಳೆದರು. ಹೀಗೆ ಅವರಿಬ್ಬರು ಜೀವನ ಸವಿದರು. ನೋಡಿ, ಇದು ಜೀವನವನ್ನು ಸವಿಯೋ ಮಾರ್ಗ. ಓಕೆ, 5 ಗಂಟೆ ಆಯ್ತು. ಸೊ ಇಲ್ಲೇ ನಿಲ್ಲಿಸ್ತೀನಿ. ಮಿಕ್ಕಿದ ಭಾಗವನ್ನ ನಾಳೆ ಮುಂದುವರ್ಸೋಣ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಂವೇದ ಗೌರವೋಕ್ತ ಕಿ ಜಯ. ಹರೇ ಕೃಷ್ಣ.